ಹೆಲೋ ಮಕ್ಕಳೇ, ಪರೀಕ್ಷೆ ಚಾನಲಿನ ಕೆಮಿಸ್ಟ್ರಿ ಕ್ಲಾಸಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವು ಇವತ್ತಿನ ವಿಡಿಯೋಲಿ ನಮ್ಮ ಆಸಿಡ್ ಬೇಸಸ್ ಅಂಡ್ ಸಾಲ್ಟ್ಸ್ ನಿಮ್ಮ ಕೆಮಿಸ್ಟ್ರಿಯ ಸೆಕೆಂಡ್ ಚಾಪ್ಟರ್ ಅಲ್ವಾ ಇದು. ಸೊ ಆ ಚಾಪ್ಟರ್ನ 6th ವಿಡಿಯೋಲಿ ಇದ್ದೀವಿ, ಆಯ್ತಾ ಮಕ್ಕಳೇ. ಸೊ ಇವತ್ತಿನ ವಿಡಿಯೋಲಿ ನಾವು ಸಾಲ್ಟ್ಸ್ ಬಗ್ಗೆ ಡಿಸ್ಕಸ್ ಮಾಡಕ್ಕೆ ಹೋಗ್ತಿದ್ದೀವಿ. ಇಲ್ಲಿವರೆಗೂ 1 to 5 ಯಾವ್ಯಾವ ವಿಡಿಯೋಸ್ ಬಂತು ಅದೆಲ್ಲ ಆಸಿಡ್ಸ್ ಹಾಗೂ ಬೇಸಸ್ ಮೇಲೆ ಫೋಕಸ್ಡ್ ಆಗಿತ್ತು. ಸೊ ಇವತ್ತು ನಾವು ಸಾಲ್ಟ್ಸ್ನ ಇನ್ನೊಂದು ಸ್ವಲ್ಪ ಡೀಟೇಲಲ್ಲಿ ಕಲಿಯಕ್ಕೆ ಹೋಗ್ತಿದ್ದೀವಿ, ಆಯ್ತಾ. ಸೊ ನಾನು ನಿಮ್ಮ ಕೆಮಿಸ್ಟ್ರಿ ಟೀಚರ್, ನನ್ನ ಹೆಸರು ಹರ್ಷಿತಾ ಎಸ್ ಬದಲು ನೀವು ನನ್ನ ಸ್ಕ್ರೀನ್ ಶಾಟ್ ಅಂತ ಕೂಡ ಕರಿಬಹುದು. ಓಕೆ, ಸೊ ಇವತ್ತಿನ ಸಬ್ ಟಾಪಿಕ್ಸ್ ಏನು? ನಮ್ಮ ಸಾಲ್ಟ್ಸ್ ಅಲ್ಲಿ ಫ್ಯಾಮಿಲಿ ಆಫ್ ಸಾಲ್ಟ್ಸ್ ಬಗ್ಗೆ ಕಲಿತೀವಿ, ಆಯ್ತಾ. ಫ್ಯಾಮಿಲಿ ಆಫ್ ಸಾಲ್ಟ್ಸ್ ಅಂದ್ರೆ ಏನು ಸಾಲ್ಟ್ಸ್ನ ಪೇರೆಂಟ್ ಆಸಿಡ್ ಹಾಗೂ ಬೇಸಸ್ ಎಲ್ಲ ಹೇಗೆ ಕಂಡುಹಿಡಿಬಹುದು ಅಂತ ಎಲ್ಲ ನಾವು ಇವತ್ತಿನ ಫಸ್ಟ್ ಸಬ್ ಟಾಪಿಕ್ ಅಲ್ಲಿ ಕವರ್ ಮಾಡ್ತೀವಿ. ಇದಾದ್ಮೇಲೆ pH ಆಫ್ ಸಾಲ್ಟ್ಸ್, ನಾವು ಲಾಸ್ಟ್ ವಿಡಿಯೋಲಿ pH ಬಗ್ಗೆ ಕಲ್ತಿದ್ವಿ ಅಲ್ವಾ ಮಕ್ಕಳೇ. ಸ್ಟ್ರೆಂತ್ ಆಫ್ ಆಸಿಡ್ಸ್ ಅಂಡ್ ಬೇಸಸ್ ನ ಮೆಜರ್ ಮಾಡೋಕ್ಕೆ ಯೂಸ್ ಮಾಡುವಂತಹ ಒಂದು ಸ್ಕೇಲ್ ಅಲ್ವಾ ಇದು. ಸೊ ಸಾಲ್ಟ್ಸಿಗೂ ಸಹ pH ಇರುತ್ತೆ ಅಂಡ್ ಅದನ್ನ ಹೇಗೆ ನೀವು ಜಡ್ಜ್ ಮಾಡ್ಬೋದು, ಒಂದು ಸಾಲ್ಟ್ ಆಸಿಡಿಕಾ, ಬೇಸಿಕಾ, ನ್ಯೂಟ್ರಲ್ ಅಂತ ನಾವು ತಿಳ್ಕೊಳ್ಳೋಣ, ಆಯ್ತಾ. ಮತ್ತೆ ನಮ್ಮ ಕಾಮನ್ ಸಾಲ್ಟ್ ಅಥವಾ ಟೇಬಲ್ ಸಾಲ್ಟ್ ಅಂತ ನಾವೇನು ಕರಿತೀವಿ, NaCl ಅಥವಾ ಸೋಡಿಯಂ ಕ್ಲೋರೈಡ್ ಇದೆ ಅಲ್ವಾ. ಸೊ ಅದರ ಇಂಪಾರ್ಟೆನ್ಸ್ ಹಾಗೂ ಅದರಿಂದ ನಾವು ಯಾವ್ಯಾವ ಪ್ರಾಡಕ್ಟ್ಸ್ನ ಡಿರೈವ್ ಮಾಡ್ಬೋದು ಅಂಡ್ ಅದೆಲ್ಲ ಪ್ರಾಡಕ್ಟ್ಸಿನ ಇಂಪಾರ್ಟೆನ್ಸ್ ಬಗ್ಗೆ ನಾವು ಕಲಿತೀವಿ, ಆಯ್ತಾ. ಸೊ ಸೋಡಿಯಂ ಹೈಡ್ರಾಕ್ಸೈಡ್, ಬ್ಲೀಚಿಂಗ್ ಪೌಡರ್, ಬೇಕಿಂಗ್ ಹಾಗೂ ವಾಷಿಂಗ್ ಸೋಡಾ ಅನ್ನೋ ಕೆಮಿಕಲ್ಸ್ ಬಗ್ಗೆ ನಾವು ಇವತ್ತು ಅರ್ಥ ಮಾಡ್ಕೋತೀವಿ, ಆಯ್ತಾ ಮಕ್ಕಳೇ. ಸೊ ತಡ ಮಾಡದೆ ನಾವು ಲೆಕ್ಚರ್ನ ಸ್ಟಾರ್ಟ್ ಮಾಡೋಣ. ಸೊ ಫ್ಯಾಮಿಲಿ ಆಫ್ ಸಾಲ್ಟ್ಸ್. ಈಗ ಸಾಲ್ಟ್ಸ್ ಅಂದ್ರೇನು ನಿಮಗೆ ಗೊತ್ತಿರತ್ತೆ ಅಲ್ವಾ. ಇಷ್ಟೊತ್ತಿಗೆ ಸಾಲ್ಟ್ಸ್ ಅಂದ್ರೇನು ಅಂತ ಫುಲ್ ಬೈ ಹಾರ್ಟ್ ಆಗಿರಬೇಕು ನಿಮಗೆ. ಸೊ ಸಾಲ್ಟ್ ಬಂದು ಒಂದು ಅಯಾನಿಕ್ ಕಾಂಪೌಂಡ್ ಅಲ್ವಾ. ಸೊ ಒಂದು ಆಸಿಡ್ ಹಾಗೂ ಬೇಸ್ ರಿಯಾಕ್ಟ್ ಮಾಡಿದಾಗ ಸಿಗ್ತಿರುವಂತಹ ಕಾಂಪೌಂಡ್ನ ನಾವು ಸಾಲ್ಟ್ ಅಂತ ಕರಿತೀವಿ. ಆ್ಯಂಡ್ ಇದು ಅಯಾನಿಕ್ ಕಾಂಪೌಂಡ್ ಆಗಿರೋದ್ರಿಂದ ಇದರಲ್ಲಿ ಒಂದು ಪಾಸಿಟಿವ್ ಹಾಗೂ ಒಂದು ನೆಗೆಟಿವ್ ಅಯಾನ್ ಇರುತ್ತೆ, ಬಟ್ ಅದು H+ ಅಥವಾ OH- ಆಗಿರಲ್ಲ ಅಲ್ವಾ. ಸೊ ಕನ್ನಡದಲ್ಲಿ ಸಹ ಆಸಿಡ್ ಅಂದ್ರೇನು, ಬೇಸ್ ಅಂದ್ರೇನು, ಸಾಲ್ಟ್ ಅಂದ್ರೇನು ಅಂತ ನಾನು ಹಾಕಿದ್ದೀನಿ, ಸೊ ದಟ್ ನಿಮಗೆ ನಾಲೆಜ್ ಇರಲಿ ಅಂತ. ಆಸಿಡ್ ಅಂದ್ರೆ ಆಮ್ಲಗಳು, ಬೇಸಿಸ್ ಅಂದ್ರೆ ಪ್ರತ್ಯಾಮ್ಲಗಳು, ಮತ್ತೆ ಸಾಲ್ಟ್ಸ್ ಅಂದ್ರೆ ಲವಣಗಳು ಅಲ್ವಾ ಮಕ್ಕಳೇ. ಓಕೆ, ಸೊ ಈಗ ಸಾಲ್ಟ್ ಏನು ಅಂತ ಗೊತ್ತಾಯ್ತು. ಈಗ ನಾವು ನಿಮ್ಮ ಆಕ್ಟಿವಿಟಿ ಕಡೆ ಮೂವ್ ಆಗೋಣ, ಆಯ್ತಾ. ಯಾವ್ದಿದು ಆಕ್ಟಿವಿಟಿ 2.13. ಏನಿದೆ ಆಕ್ಟಿವಿಟಿ 2.13 ಅಲ್ಲಿ? ಅದರಲ್ಲಿ ಒಂದು ಲಿಸ್ಟ್ ಆಫ್ ಸಾಲ್ಟ್ಸ್ ಕೊಟ್ಟಿದ್ದಾರೆ ಅಲ್ವಾ. ಸೊ ಈ ಲಿಸ್ಟ್ ಆಫ್ ಸಾಲ್ಟ್ಸ್, ಇಷ್ಟೊಂದು ಸಾಲ್ಟ್ಸ್ ಕೊಟ್ಟಿದ್ದಾರೆ ಆ್ಯಂಡ್ ಒಂದು ಕ್ವೆಶನ್ ಕೇಳಿದ್ದಾರೆ ನಿಮಗೆ. ಈ ಸಾಲ್ಟ್ ಎಲ್ಲ ಎಲ್ಲಿಂದ ಬರ್ತಿದೆ, ಯಾವ ಆಸಿಡ್ ಹಾಗೂ ಯಾವ ಬೇಸ್ ರಿಯಾಕ್ಟ್ ಮಾಡಿದ್ರೆ ಈ ಸಾಲ್ಟ್ಸ್ ಬರ್ತಿದೆ ಅಂತ ನೀವು ಹೇಳಿ ಅಂತ ನಿಮಗೆ ಒಂದು ಕ್ವೆಶನ್ ಕೇಳಿದ್ದಾರೆ. ಈಗ ಯಾವ ಸಾಲ್ಟ್ ಬರ್ತಿದೆ ಅಲ್ವಾ, ಅದರ ಪೇರೆಂಟ್ ಆಸಿಡ್ ಆ್ಯಂಡ್ ಬೇಸ್ನ ಕಂಡುಹಿಡಬೇಕು ನೀವು. ಸಾಲ್ಟ್ ಯಾವ ಆಸಿಡ್ ಆ್ಯಂಡ್ ಬೇಸಿಂದ ಬರ್ತಿದೆಯೋ ಅದನ್ನು ನಾವು ಪೇರೆಂಟ್ ಆಸಿಡ್ ಹಾಗೂ ಪೇರೆಂಟ್ ಬೇಸ್ ಅಂತ ಕರಿತೀವಿ, ಆಯಿತಾ. ಸೊ ಇಷ್ಟು ಸಾಲ್ಟ್ಸ್ನ ನಾವು ಒರಿಜಿನ್ನ ಕಂಡುಹಿಡಿಯೋಕ್ಕಾಗಲ್ಲ. ಸೊ ಇದರಲ್ಲಿ 2 ಸಾಲ್ಟ್ಸ್ನ ಪಿಕ್ ಮಾಡಿ ನಾನು ನಿಮಗೆ ಹೇಳ್ಕೊಡ್ತೀನಿ ಹೇಗೆ ಇದರ ಆನ್ಸರ್ ಡಿರೈವ್ ಮಾಡ್ಬೋದು ಅಂತ, ಆಯಿತಾ. ಮತ್ತು ಮಿಕ್ಕಿದ್ದನ್ನೆಲ್ಲ ನೀವಾಗೆ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ. ಆಗಲಿಲ್ಲ ಅಂದರೆ ಆಮೇಲೆ ವಾಪಸ್ ವಿಡಿಯೋಗೆ ಬಂದು ನಾನು ಆನ್ಸರ್ಸ್ ಹಾಕಿದಾಗ ಅದನ್ನು ನೋಡಿ ಸ್ಕ್ರೀನ್ಶಾಟ್ ಹಿಡ್ಕೊಳ್ಳಿ, ಆಯಿತಾ. ಓಕೆ, ಫಸ್ಟ್ ನಾವು ಈ ಪೊಟ್ಯಾಷಿಯಂ ಸಲ್ಫೇಟ್ ಒಟ್ಟಿಗೆ ಸ್ಟಾರ್ಟ್ ಮಾಡೋಣ, ಆಯಿತಾ. ಪೊಟ್ಯಾಷಿಯಂ ಸಲ್ಫೇಟ್, ಈಗ ಫಾರ್ಮುಲಾನ ಬರೆದ್ಬಿಡೋಣ. K2SO4. ಇದರೊಟ್ಟಿಗೆ ನೀವು ವಾಟರ್ನ ಸಹ ಬರಿಬೇಕು, ಯಾಕಂದರೆ ಸಾಲ್ಟ್ ಅಲ್ಲದೆ ಆಸಿಡ್ ಬೇಸ್ ರಿಯಾಕ್ಟ್ ಆದಾಗ ವಾಟರ್ ಸಹ ಬರ್ತಿದೆ. ಸೊ ವಾಟರ್ನ H2O ಅಂತ ಬರಿಬೇಡಿ, HOH ಅಂತ ಬರೀರಿ, ಆಯಿತಾ. ಯಾಕೆ ಅಂತ ನಿಮಗೆ ಮುಂದೆ ಗೊತ್ತಾಗುತ್ತೆ. ಸೊ HOH ಅಂತ ನಾವು ಬರೆದಾಗ ನಾವು ವಾಟರಿನ ಹೀಗೆ HOHನ ನಾವು H+ ಹಾಗೂ OH- ಅಂತ ಕೂಡ ಡಿನೋಟ್ ಮಾಡ್ಬೋದು, ಆಯಿತಾ. ಯಾಕಂದರೆ ವಾಟರಲ್ಲಿ ವಾಟರ್ ಫಾರ್ಮ್ ಆಗೋಕ್ಕೆ ಈ H+ ಅಯಾನ್ ಏನಿದೆ ಇದು ಆ್ಯಸಿಡಿಂದ ಬರ್ತಿದೆ ಮತ್ತು OH- ಅಯಾನ್ ಬೇಸಿಸಿಂದ ಬರ್ತಿದೆ ಅಲ್ವಾ. ಸೊ ಆ ಕಾರಣ ನಾವು ಹೀಗೆ ವಾಟರ್ನ ರಿಪ್ರೆಸೆಂಟ್ ಮಾಡ್ತೀವಿ. ಮತ್ತು ನಮ್ಮ ಸಾಲ್ಟಿನ ಕ್ಯಾಟಯಾನ್ ಹಾಗೂ ಆ್ಯನಯಾನ್ನ ಬರ್ಕೋಬೇಕು ನಾವು. ಇಲ್ಲಿ ಪೊಟ್ಯಾಷಿಯಂ ಸಲ್ಫೇಟ್ ಸಾಲ್ಟ್ ಆಗಿರೋದ್ರಿಂದ ಪೊಟ್ಯಾಷಿಯಂ ಅಥವಾ K+ ಬಂದು ಇದರ ಕ್ಯಾಟಯಾನ್ ಅಥವಾ ಪಾಸಿಟಿವ್ಲಿ ಚಾರ್ಜ್ಡ್ ಅಯಾನ್ ಅಲ್ವಾ. ಮತ್ತು ಸಲ್ಫೇಟ್ ಬಂದು ಇದರ ನೆಗೆಟಿವ್ಲಿ ಚಾರ್ಜ್ಡ್ ಅಯಾನ್. ಓಕೆ, ಈಗ ಈ ಅಯಾನ್ಸು ಬರೆದ್ವಿ ಮತ್ತು ವಾಟರ್ನ ಸಹ ಈ ರೀತಿಯಲ್ಲಿ ರಿಪ್ರೆಸೆಂಟ್ ಮಾಡಿದ್ದೀವಿ. ಈಗ ಏನು ಮಾಡಬೇಕು, ನಮ್ಮ ಸಾಲ್ಟಿನ ಕ್ಯಾಟಯಾನ್ ಹಾಗೂ ಆ್ಯನಯಾನ್ ಏನಿದೆ ಇದನ್ನು ಇಲ್ಲಿರೋ H+ ಹಾಗೂ OH- ಜೊತೆ ಕಂಬೈನ್ ಮಾಡಬೇಕು, ಆಯಿತಾ. ಯಾವ ರೀತಿ ಕಂಬೈನ್ ಮಾಡ್ತೀರಾ? ಕ್ಯಾಟಯಾನ್ನ ಆ್ಯನಯಾನ್ ಒಟ್ಟಿಗೆ ಮತ್ತು ಆ್ಯನಯಾನ್ನ ಕ್ಯಾಟಯಾನ್ ಒಟ್ಟಿಗೆ ಕಂಬೈನ್ ಮಾಡ್ತೀರಾ. ಸೊ ಇಲ್ಲಿ ಕ್ಯಾಟಯಾನ್ ಇದೆ K+, ಇದನ್ನು ಆ್ಯನಯಾನ್ ಒಟ್ಟಿಗೆ ಕಂಬೈನ್ ಮಾಡಿ. ಮತ್ತು ಸಲ್ಫೇಟ್ ಇದೆ ಆ್ಯನಯಾನ್, ಇದನ್ನು ನಮ್ಮ H+ ಒಟ್ಟಿಗೆ ಕಂಬೈನ್ ಮಾಡಿ ಬರಿಬೇಕು. ಏನು ಬರುತ್ತೆ ಆಗ? K ಹಾಗೂ OH
ಅಥವಾ ಪೊಟ್ಯಾಷಿಯಂ ಹಾಗೂ ಹೈಡ್ರಾಕ್ಸೈಡ್ ರಿಯಾಕ್ಟ್ ಮಾಡಲ್ಲ, ನಾವು ಬ್ಯಾಕ್ ಟ್ರ್ಯಾಕ್ ಮಾಡ್ತಿದ್ದೀವಿ, ನಾವು ಏನನ್ನು ರಿಯಾಕ್ಟ್ ಮಾಡಿಸ್ತಿಲ್ಲ. ನೀವು ಸಾಲ್ಟ್ನ ವಾಟರಿಗೆ ಹಾಕಿದ್ರೆ ನಿಮಗೆ ಯೂಶಲಿ ಆ್ಯಸಿಡ್ ಹಾಗೂ ಬೇಸ್ ವಾಪಸ್ ಸಿಗಲ್ಲ ಆಯಿತಾ. ಸೊ ಅದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ನಾವು ಹಿಂದಕ್ಕೆ ಹೋಗಿ ಏನು ಆ್ಯಸಿಡ್ ಇದೆ ಏನು ಬೇಸ್ ಇದೆ ಅಂತ ಕಂಡುಹಿಡಿತಿದ್ದೀವಿ ಅಷ್ಟೇ. ಸೊ ಈಗ H+ ಹಾಗೂ SO4 ಇದೆ, ಇದು ಕಂಬೈನ್ ಆಗಿ H2SO4 ಕೊಡುತ್ತೆ. H2SO4 ಯಾಕೆ ಬರೆದ್ರಿ ಮ್ಯಾಮ್ ಅಂತ ಕೇಳ್ಬೋದು. ಈಗ ನೀವು ಕ್ರಿಸ್ ಕ್ರಾಸ್ ಮೆಥಡಿಗೆ ವಾಪಸ್ ಹೋಗಬೇಕು. ಸೊ H+ ಹಾಗೂ SO4 2- ಬರೀತಿದ್ದೀವಿ ಅಲ್ವಾ ನಾವು. ಸೊ ಇದರ ಚಾರ್ಜ್ ಬಂದು 1+ ಹಾಗೂ ಇದ್ರದ್ದು 2- ಅಲ್ವಾ ಮಕ್ಕಳೇ. ಸೊ ನೀವು ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ಈ ಫಾರ್ಮುಲಾ ನಿಮಗೆ ಸಿಗತ್ತೆ ಆಯ್ತಾ. ಸೊ ಇಲ್ಲಿ ನೋಡಿ, ನಾವು ಆಲ್ರೆಡಿ ನಮ್ಮ ಪೇರೆಂಟ್ ಆ್ಯಸಿಡ್ ಹಾಗೂ ಪೇರೆಂಟ್ ಬೇಸ್ನ ಕಂಡುಹಿಡಿದು ಆಯಿತು. ಈಗ KOH ಬೇಸಿಸ್ ಏನು ಮಾಡುತ್ತೆ, ಯಾವುದೇ ಸೊಲ್ಯೂಷನ್ನ ಹೈಡ್ರಾಕ್ಸೈಡ್ ಅಯಾನ್ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡುತ್ತೆ. ಸೊ KOH ಬಂದು ಪೇರೆಂಟ್ ಬೇಸ್. ಮತ್ತು ಯಾವುದೇ ಸಬ್ಸ್ಟೆನ್ಸ್ ಸೊಲ್ಯೂಷನ್ನ H+ ಅಯಾನ್ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡಿದಾಗ ಅದನ್ನು ನಾವು ಆ್ಯಸಿಡ್ ಅಂತ ಕರಿತೀವಿ. ಸೊ H2SO4 ಇಸ್ ಆರ್ ಪೇರೆಂಟ್ ಆ್ಯಸಿಡ್ ಆಯಿತಾ. ಸೊ ಈ ರೀತಿಯಲ್ಲಿ ನೀವು ಒಂದು ಸಾಲ್ಟ್ನ ಪೇರೆಂಟ್ ಆ್ಯಸಿಡ್ ಹಾಗೂ ಬೇಸ್ನ ಕಂಡುಹಿಡಿಬೋದು. ರಪ್ ಅಂತ ನಾವು NaClನೂ ಸಾಲ್ವ್ ಮಾಡ್ಬೇಡ, ಯಾಕಂದರೆ NaCl ಇವತ್ತು ಈ ಕ್ಲಾಸಿನ MVP ಆಯಿತಾ. ಸೊ ನಾವು ಎಷ್ಟೊಂದು ಜಾಸ್ತಿ NaCl ಬಗ್ಗೆ ಕಲಿಯೋಕ್ಕೆ ಹೋಗ್ತಿದ್ದೀವಿ ಇವತ್ತು. ಇದರೊಟ್ಟಿಗೆ ಏನು ಬರಿಬೇಕು, ವಾಟರ್ನ ಈ ರೀತಿ ರಿಪ್ರೆಸೆಂಟ್ ಮಾಡಿ ಬರಿಬೇಕು, NaCl ಹಾಗೂ HOH ಅಂತ. ಈಗ ಇದರ ಅಯಾನ್ಸ್ ಏನು ಮಕ್ಕಳೇ, Na+ ಹಾಗೂ Cl-, ಮತ್ತು ವಾಟರ್ನ ನಾವು H+ ಹಾಗೂ OH- ಅಂತ ರಿಪ್ರೆಸೆಂಟ್ ಮಾಡ್ತೀವಿ. ಸೊ ಈ ಕ್ಯಾಟಯಾನ್ ನಮ್ಮ OH- ಆ್ಯನಯಾನ್ ಜೊತೆ ಕಂಬೈನ್ ಆಗಲ್ಲ. ಬರಿಬೇಕಾದ್ರೆ ಹೀಗೆ ಬರಿಬೇಕು. ನಾನೇ ಕನ್ಫ್ಯೂಸ್ ಆಗ್ತೀನಿ, ಏನು ಕಂಬೈನ್ ಆಗ್ತಿಲ್ಲ ಇಲ್ಲಿ. ಜಸ್ಟ್ ನೀವು ವಾಪಸ್ ಹೋಗಿ ಏನು ಡೆಡ್ಯೂಸ್ ಮಾಡ್ತಿದ್ದೀರಾ. ಕ್ಲೋರಿನ್ ಅನ್ನೋ ಆ್ಯನಯಾನ್ ಇಲ್ಲಿ H+ ಅನ್ನೋ ಕ್ಯಾಟಯಾನ್ ಒಟ್ಟಿಗೆ ಬರಿಬೇಕು ನೀವು. ಸೊ ಆಗ ಏನು ಸಿಕ್ತು ನಮಗೆ, ಬೇಸ್ ಸಿಕ್ತು NaOH ಮತ್ತು ಆ್ಯಸಿಡ್ ಸಿಕ್ತು HCl. ಸೊ ನಮ್ಮ NaClನ ಪೇರೆಂಟ್ ಬೇಸ್ ಬಂದು ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ಪೇರೆಂಟ್ ಆ್ಯಸಿಡ್ ಬಂದು ಹೈಡ್ರೋಕ್ಲೋರಿಕ್ ಆ್ಯಸಿಡ್. ಸೊ ಈ ರೀತಿಯಲ್ಲಿ ನೀವು ಡೆಡ್ಯೂಸ್ ಮಾಡಬೇಕು ಆಯಿತಾ. ಸೊ ಎಲ್ಲ ಈ ಸಾಲ್ಟ್ಸ್ನ ಆನ್ಸರ್ಸ್ನ ನಾವು ನೆಕ್ಸ್ಟ್ ಸ್ಲೈಡಲ್ಲಿ ನೋಡೋಣ. ಬಟ್ ಅದಕ್ಕಿಂತ ಮುಂಚೆ ನೀವೇ ದಯವಿಟ್ಟು ಪ್ರತಿಯೊಂದು ಸಾಲ್ಟಿನ ಆ್ಯಸಿಡ್ ಹಾಗೂ ಬೇಸ್ ಕಂಡುಹಿಡಿಯೋಕ್ಕೆ ಟ್ರೈ ಮಾಡಿ. ಇಲ್ಲಿ ಪಾಸ್ ಮಾಡಿ ಸ್ಕ್ರೀನ್ಶಾಟ್ ತೊಗೊಳ್ಳಿ ಆ್ಯಂಡ್ ನೀವೇ ವರ್ಕೌಟ್ ಮಾಡೋಕ್ಕೆ ಟ್ರೈ ಮಾಡಿ ಆಯಿತಾ. ಸೊ ಆನ್ಸರ್ಸ್ ಏನು ನೋಡೋಣ ನಾವು. ಎಸ್, ಸೊ ಅಲ್ಲಿರೋ ಪ್ರತಿಯೊಂದು ಸಾಲ್ಟ್ ಇದು ಆ್ಯಸಿಡ್ ಹಾಗೂ ಬೇಸ್ ಪೇರೆಂಟ್ಸ್ ಎಲ್ಲ ಇಲ್ಲಿ ನಾವು ಬರೆದಿದ್ದೀವಿ ಆಯಿತಾ. ಸೊ ಇದನ್ನು ಕೂಡ ಸ್ಕ್ರೀನ್ಶಾಟ್ ತೊಗೊಂಡು ನೀವು ವೆರಿಫೈ ಮಾಡ್ಬೋದು, ನಾನು ಮಾಡಿರೋ ಕ್ಯಾಲ್ಕುಲೇಷನ್ಸ್ ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ. ಓಕೆ, ಆ್ಯಂಡ್ ಈ ಸೇಮ್ ಡೆಪಿಕ್ಷನ್ ಎಲ್ಲ ನಿಮಗೆ ನಮ್ಮ ಕ್ಲಾಸ್ ನೋಟ್ಸಲ್ಲೂ ಸಿಗುತ್ತೆ, ಅದು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ, ಅದನ್ನು ಕೂಡ ನೀವು ಯೂಸ್ ಮಾಡ್ಕೊಳ್ಳಿ ಆಯಿತಾ. ಓಕೆ, ಸೊ ಇಷ್ಟು ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಈಗ ನಾವು ಫ್ಯಾಮಿಲಿ ಆಫ್ ಸಾಲ್ಟ್ಸ್ ಬಗ್ಗೆ ಸ್ವಲ್ಪ ಮಾತಾಡೋಣ ಆಯಿತಾ. ಸೊ ಈ ಪೊಟ್ಯಾಷಿಯಂ ಸಲ್ಫೇಟ್, ಸೋಡಿಯಂ ಸಲ್ಫೇಟ್, ಕ್ಯಾಲ್ಶಿಯಂ ಸಲ್ಫೇಟ್ ಎಲ್ಲ ಏನಿದೆ, ಇದರಲ್ಲಿ ಕಾಮನ್ ಆ್ಯನಯಾನ್ ಇದೆ ಅಲ್ವಾ, ವಿಚ್ ಇಸ್ ಸಲ್ಫೇಟ್ ಅಲ್ವಾ. ಸೊ ಈ ಮೂರು ಆ್ಯಕ್ಚುಲಿ ಮೆಗ್ನೀಷಿಯಂ ಸಲ್ಫೇಟ್, ಕಾಪರ್ ಸಲ್ಫೇಟ್ ಇವೆಲ್ಲ ಸೇರಿಸಿ ಇದನ್ನು ಸಲ್ಫೇಟ್ ಫ್ಯಾಮಿಲಿ ಆಫ್ ಸಾಲ್ಟ್ಸ್ ಅಂತ ನಾವು ಕರಿಬೋದು. ಅದೇ ರೀತಿ ಇಲ್ಲಿರುವಂತಹ ಸೋಡಿಯಂ ಸಲ್ಫೇಟ್ ಮತ್ತು ಸೋಡಿಯಂ ಕ್ಲೋರೈಡ್, ಸೋಡಿಯಂ ನೈಟ್ರೇಟ್ ಹಾಗೂ ಸೋಡಿಯಂ ಕಾರ್ಬೋನೇಟ್ ಇದರಲ್ಲೆಲ್ಲ ಕಾಮನ್ ಕ್ಯಾಟಯಾನ್ ಇದೆ, ವಿಚ್ ಇಸ್ Na+ ಅಥವಾ ನೇಟ್ರಿಯಂ ಅಥವಾ ಸೋಡಿಯಂ ಅಲ್ವಾ. ಸೊ ಇದನ್ನು ನಾವು ಸೋಡಿಯಂ ಫ್ಯಾಮಿಲಿ ಆಫ್ ಸಾಲ್ಟ್ಸ್ ಅಂತಲೂ ಕರಿಬೋದು ಆಯಿತಾ. ಸೊ ಒಂದೇ ಸಾಲ್ಟು ಮೋರ್ ದೆನ್ ಒನ್ ಫ್ಯಾಮಿಲಿಗೆ ಬಿಲಾಂಗ್ ಆಗೋ ಚಾನ್ಸಸ್ ಕೂಡ ಇದೆ ಆಯಿತಾ ಮಕ್ಕಳೇ. ಸೊ ನೀವು ಕ್ಯಾಟಯಾನ್ ಏನಿದೆ, ಆ್ಯನಿಯಾನ್ ಏನಿದೆ ಅಂತ ನೋಡ್ಕೊಂಡು ಆ ಫ್ಯಾಮಿಲಿ ಆಫ್ ಸಾಲ್ಟ್ಸ್ಗೆ ಇದನ್ನು ಕ್ಯಾಟಗರೈಸ್ ಮಾಡ್ಬೋದು ಆಯಿತಾ. ಓಕೆ, ಸೊ ಇಷ್ಟು ಕಾನ್ಸೆಪ್ಟ್ ನಮಗೆ ಅರ್ಥ ಆಗಿದೆ ಆಯಿತಾ. ನೆಕ್ಸ್ಟ್ ನಾವೇನು ಮಾಡೋಣ, ಈಗ ಉಲ್ಟಾ ಕ್ವೆಶನ್ ಕೇಳಿದ್ರೆ ಏನು ಮಾಡ್ತೀರಾ, ನಿಮಗೆ ಒಂದು ಆ್ಯಸಿಡ್ ಕೊಡ್ತಾರೆ, ಬೇಸ್ ಕೊಡ್ತಾರೆ, ಬಟ್ ಅದರ ಸಾಲ್ಟ್ ಏನು ಬರ್ತಿದೆ ಅಂತ ಕೇಳ್ತಾರೆ ಆಯಿತಾ. ಆಗ ಏನು ಮಾಡ್ತೀರಾ, ಇದನ್ನು ನಾನು ಆಲ್ರೆಡಿ ನಿಮಗೆ ಡೆಪಿಕ್ಟ್ ಮಾಡಿ ತೋರಿಸಿದ್ದೀನಿ, ಬಟ್ ಒಂದ್ಸತಿ ವಾಪಸ್ ರಿವೈಸ್ ಮಾಡೋಣ ಆಯಿತಾ. ಸೊ ಈಗ ಒಂದು ಆ್ಯಸಿಡ್ ಕೊಟ್ಟರು, ಬೇಸ್ ಕೊಟ್ಟರು, ನಾವು ಪೊಟ್ಯಾಷಿಯಂ ಸಲ್ಫೇಟ್ ಜೊತೆ ವರ್ಕ್ ಮಾಡಿದ್ವಿ, ಅದನ್ನೇ ನಾವು ಯೂಸ್ ಮಾಡೋಣ ಆಯಿತಾ. ಸೊ ಪೊಟ್ಯಾಷಿಯಂ ಸಲ್ಫೇಟಿಗೆ ನಿಮಗೆ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಕೊಡ್ತಾರೆ ಮತ್ತು ಸಲ್ಫ್ಯೂರಿಕ್ ಆ್ಯಸಿಡ್ ಕೊಡ್ತಾರೆ. ಸೊ ನೀವು ಫಸ್ಟ್ ಏನು ಮಾಡಬೇಕು, ಇದರ ಅಯಾನ್ಸ್ ಏನಿದೆ ಅಂತ ನೀವು ಕಂಡುಹಿಡಿಬೇಕು ಆಯಿತಾ. ಸೊ ಪೊಟ್ಯಾಷಿಯಂ ಹೈಡ್ರಾಕ್ಸೈಡಿನ ಅಯಾನ್ಸ್ ಏನು, K+ ಹಾಗೂ OH-. ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಬಂದು ಒಂದು ಬೇಸ್. ಸೊ ಪ್ರತಿಯೊಂದು ಬೇಸ್ನ ನಾವು MOH ಅಂತ ಡೆಪಿಕ್ಟ್ ಮಾಡ್ಬೋದು ಆಯಿತಾ ಮಕ್ಕಳೇ. ಅದು ಜನರಲ್ ಫಾರ್ಮುಲಾ ಫಾರ್ ಬೇಸಸ್. ಅದರಲ್ಲಿ OH- ಯಾವಾಗಲೂ ಆ್ಯನಯಾನ್ ಆಗಿರುತ್ತೆ ಮತ್ತು ರೆಸ್ಪೆಕ್ಟಿವ್ ಕ್ಯಾಟಯಾನ್ ಹೊಂದಿರುತ್ತೆ. ಆ್ಯಂಡ್ ಅದರಲ್ಲಿ ನಮ್ಮ ಕ್ಯಾಟಯಾನ್ ಇಲ್ಲಿ ಪೊಟ್ಯಾಷಿಯಂ ಅಥವಾ K+. ನೆಕ್ಸ್ಟು ಆ್ಯಸಿಡ್ನ ಏನು ಮಾಡೋಣ ನಾವು, ಆ್ಯಸಿಡ್ ಬಂದು ಇಲ್ಲೇ ಕೆಳಗೆ ಬರ್ಕೊಂಬಿಡೋಣ, ನಿಮಗೆ ವಿಜುವಲೈಸೇಷನ್ಗೂ ಈಸಿ ಆಗುತ್ತೆ ಆಯಿತಾ.
ಓಕೆ, ಸೊ ಆಸಿಡ್ ಏನು ಬಂತು ಇಲ್ಲಿ, H+ ಬರುತ್ತೆ ಮತ್ತು SO4 2- ಬರುತ್ತೆ ಆಯಿತಾ. ನಾನು ಉಲ್ಟಾ ಬರ್ದಿದ್ದೀನಿ, ಯಾಕೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಇಲ್ಲಿ. ಸೊ ಈಗ SO4 2- ಬಂದು ರೆಸ್ಪೆಕ್ಟಿವ್ ಆನಯಾನ್. ಈಗ ಆ್ಯಸಿಡ್, ಯಾವುದೇ ಆ್ಯಸಿಡ್ ಡಿಸೋಸಿಯೇಟ್ ಆದರೆ, ಡಿಸೋಸಿಯೇಟ್ ಅಂದರೆ ಬ್ರೇಕ್ ಅಪಾರ್ಟ್ ಅಥವಾ ಮುರಿದ್ರೆ ಅದರಲ್ಲಿ H+ ಬಂದು ಕಾಮನ್ ಆಗಿ ಬರುವಂತಹ ಪ್ರೋಟಾನ್ ಅಥವಾ ಕ್ಯಾಟಯಾನ್ ಆಯಿತಾ. ಬಟ್ ರೆಸ್ಪೆಕ್ಟಿವ್ ಆಗಿ ಯಾವ್ಯಾವ ಆ್ಯಸಿಡ್ಗೆ ಯಾವ್ಯಾವ ಆನಯಾನ್ ಬರಬೇಕೋ ಆ ಆನಯಾನ್ ಆಚೆ ಬರುತ್ತೆ ಆಯಿತಾ. ಬಟ್ ಕ್ಯಾಟಯಾನ್ ಮಾತ್ರ ಕಾಮನ್ ಫಾರ್ ಆಲ್ ಆ್ಯಸಿಡ್ಸ್. ಸೊ ಇಲ್ಲಿ ಬರ್ದಿರೋಂಥ ಏನು ಆನಯಾನ್ ಬಂದು ನಮ್ಮ ಸಲ್ಫೇಟ್ ಆಯಿತಾ. ಸೊ ಈಗ ಇದನ್ನ ನೀವು ಆ್ಯಡ್ ಮಾಡಬೇಕು, ಅದೇ ಇಲ್ಲಿ ಮಾಡಿರೋದು ನೋಡಿ ಆಯಿತಾ. ಸೊ H+ ಹಾಗೂ OH ನೀವು ಕಂಬೈನ್ ಮಾಡಬೇಕು. ಸೊ ಏನಾಗುತ್ತೆ, H+OH- ಏನು ಕಂಬೈನ್ ಆದಾಗ ನಮಗೆ H2O ಅಥವಾ HOH ಸಿಗುತ್ತೆ ಅಲ್ವಾ. ಇದರೊಟ್ಟಿಗೆ ಇಲ್ಲಿ ಇರುವಂತಹ ಏನು ಕ್ಯಾಟಯಾನ್ ಹಾಗೂ ಆನಯಾನ್ನ ಕೂಡ ಕಂಬೈನ್ ಮಾಡಬೇಕು, ಆಗ ಸಿಗ್ತಿರೋದೇ ನಮಗೆ K2SO4. ಸೊ ಇಲ್ಲಿ ಜಸ್ಟ್ ರಿವರ್ಸ್ ಆಗಿ ನೀವು ಹೇಗೆ ಏನು ನಿಮ್ಮ ನಾಲೆಡ್ಜ್ನ ಅಪ್ಲೈ ಮಾಡಿ ಈ ಆನ್ಸರಿಗೆ ಬರ್ಬೋದು ಅಂತ ತೋರಿಸಿದ್ದೀನಿ ಅಷ್ಟೇ. ಇದೇ ರೀತಿ ನೀವು ಮುಂಚೆ ಮಾಡಿರೋವಂತಹ ಸಾಲ್ಟ್ಸ್ನ ಕೂಡ ಏನು ಇಲ್ಲಿ ನಾನು ತೋರಿಸ್ತೀನಿ ರೀ. ಸೊ ಇಲ್ಲಿರುವಂತಹ ಆ್ಯಸಿಡ್ ಹಾಗೂ ಬೇಸಿಸಿನ ಸಾಲ್ಟ್ಸ್ ಏನು ಅಂತ ಕೂಡ ನೀವು ಡೆಡ್ಯೂಸ್ ಮಾಡೋಕ್ಕೆ ಟ್ರೈ ಮಾಡಿ ಆಯಿತಾ ಮಕ್ಕಳೇ. ಓಕೆ, ಇಷ್ಟು ಕಲ್ತಿದ್ದೀವಿ ನಾವು. ಈಗ ನೆಕ್ಸ್ಟ್ ಸಬ್ ಟಾಪಿಕ್ಗೆ ಮೂವ್ ಆಗೋಣ, ವಿಚ್ ಇಸ್ pH ಆಫ್ ಸಾಲ್ಟ್ಸ್. ಈಗ pH ಅಂದರೆ ಏನು ಅಂತ ಗೊತ್ತಿರುತ್ತೆ ನಿಮಗೆ. ಯಾವುದೇ ಸಬ್ಸ್ಟೆನ್ಸಿನ ಅಸಿಡಿಟಿ ಅಥವಾ ಬೇಸಿಸಿಟಿನ ಮೆಜರ್ ಮಾಡುವಂಥ ಸ್ಕೇಲ್ನ ನಾವು pH ಅಂತ ಕರಿತೀವಿ ಅಲ್ವಾ. ಸೊ ಆ್ಯಸಿಡ್ಸಿಗೆ ಬೇಸಿಗೆ ತನ್ನದೇ ಆದಂತಹ ಏನು pH ನಂಬರ್ ಇರುತ್ತೆ ಅಲ್ವಾ. ಅದೇ ರೀತಿ ನಮ್ಮ ಸಾಲ್ಟ್ಸಿಗೂ ಕೂಡ ತನ್ನದೇ ಆದಂತಹ pH ಇರುತ್ತೆ. ಅದನ್ನು ನೀವು ಹೇಗೆ ಏನು ಡೆಡ್ಯೂಸ್ ಮಾಡ್ಬೋದು, ಹೇಗೆ ಈ ಸಾಲ್ಟು ನ್ಯೂಟ್ರಲ್ ಅಸಿಡಿಕಾ ಬೇಸಿಕಾ ಅಂತ ಕಂಡುಹಿಡಿಬಹುದು ಅಂತ ನಾನೀಗ ತೋರಿಸ್ಕೊಡ್ತೀನಿ ಆಯಿತಾ. ಸೊ ನಾ ಹೇಳಿದಾಗೆ ಪ್ರತಿಯೊಂದು ಸಾಲ್ಟಿಗೆ ತನ್ನ ಪೇರೆಂಟ್ ಆ್ಯಸಿಡ್ ಹಾಗೂ ಪೇರೆಂಟ್ ಬೇಸ್ ಇರುತ್ತೆ ಆಯಿತಾ. ಸೊ ಪ್ರತಿಯೊಂದು ಸಾಲ್ಟಿನ pH ಏನಿದೆ ಅದು ಡಿಸೈಡ್ ಆಗೋದು ಅದರ ಪೇರೆಂಟ್ ಆ್ಯಸಿಡ್ ಹಾಗೂ ಪೇರೆಂಟ್ ಬೇಸಿಂದ. ಓಕೆನಾ. ಸೊ ಹೇಗೆ ಏನು ಇದನ್ನು ನೀವು ಕನ್ಕ್ಲೂಡ್ ಮಾಡ್ಬೋದು ಅಂತ ನೋಡೋಣ. ಓಕೆ, ಸೊ ಒಂದು ಸ್ಟ್ರಾಂಗ್ ಆ್ಯಸಿಡ್ ಹಾಗೂ ಒಂದು ಸ್ಟ್ರಾಂಗ್ ಬೇಸ್ನ ನೀವು ರಿಯಾಕ್ಟ್ ಮಾಡಿಸ್ತೀರಾ ಆಯಿತಾ. ಸ್ಟ್ರಾಂಗ್ ಆ್ಯಸಿಡ್ ಅಂದ್ರೇನು, ಅದನ್ನು ನೀರಿಗೆ ಹಾಕಿದ ತಕ್ಷಣ ಅದು ಕಂಪ್ಲೀಟಾಗಿ ಡಿಸೋಸಿಯೇಟ್ ಆಗುತ್ತೆ ಆ್ಯಂಡ್ ಜಾಸ್ತಿ ಪ್ರಮಾಣದಲ್ಲಿ ನಿಮಗೆ H+ ಅಯಾನ್ನ ಕೊಡುತ್ತೆ. ಮತ್ತು ಒಂದು ಸ್ಟ್ರಾಂಗ್ ಬೇಸ್ ಅಂದ್ರೇನು, ಅದು ಮತ್ತೆ ಅದನ್ನು ನೀರಿಗೆ ಹಾಕಿದ್ರೆ ಅದು ಕಂಪ್ಲೀಟಾಗಿ ಡಿಸೋಸಿಯೇಟ್ ಆಗಿ ಜಾಸ್ತಿ ಪ್ರಮಾಣದಲ್ಲಿ OH- ಅಯಾನ್ಸ್ನ ಕೊಡುತ್ತೆ ಆಯಿತಾ. ಸೊ ಅದನ್ನು ನಾವು ಒಂದು ಸ್ಟ್ರಾಂಗ್ ಆ್ಯಸಿಡ್ ಹಾಗೂ ಸ್ಟ್ರಾಂಗ್ ಬೇಸ್ ಅಂತ ಕರಿತೀವಿ. ಸೊ ಇದನ್ನು ರಿಯಾಕ್ಟ್ ಮಾಡಿಸಿದಾಗ ಏನಾಗುತ್ತೆ ಅಂದರೆ ಅಸಿಡಿಕ್ ನೇಚರ್ ಹಾಗೂ ಬೇಸಿಕ್ ನೇಚರ್ ಈಕ್ವಲ್ ಅಮೌಂಟ್ಸಲ್ಲಿ ಅದು ಡಿಸ್ಪ್ಲೇ ಮಾಡುತ್ತೆ ಅಲ್ವಾ. ಸೊ ಎರಡು ನ್ಯೂಟ್ರಲೈಸ್ ಆಗಿಬಿಟ್ಟು ನಮಗೆ ಒಂದು ನ್ಯೂಟ್ರಲ್ ಸಾಲ್ಟ್ನ ಈ ಆ್ಯಸಿಡ್ ಹಾಗೂ ಈ ಬೇಸ್ ಕೊಡುತ್ತೆ ಆಯಿತಾ. ಅದರಲ್ಲಿ ಅಸಿಡಿಕ್ ನೇಚರು ಜಾಸ್ತಿ ಇರಲ್ಲ, ಬೇಸಿಕ್ ನೇಚರು ಜಾಸ್ತಿ ಇರಲ್ಲ. ಇದ್ರೂ ಅವೆರಡು ಪರಸ್ಪರ ಏನು ನ್ಯೂಟ್ರಲೈಸ್ ಮಾಡಿ ನಮಗೆ ನ್ಯೂಟ್ರಲ್ ಸಾಲ್ಟ್ಸ್ನ ಕೊಡುತ್ತೆ ಆಯಿತಾ. ನೆಕ್ಸ್ಟ್ ಸಿನಾರಿಯೋ ಏನು, ನಮಗೆ ಒಂದು ಸ್ಟ್ರಾಂಗ್ ಆ್ಯಸಿಡ್ ಇದೆ ಹಾಗೆ ಒಂದು ವೀಕ್ ಬೇಸ್ ಇದೆ ಆಯಿತಾ. ಸ್ಟ್ರಾಂಗ್ ಆ್ಯಸಿಡ್ ಅಂದರೆ ಅದು ಜಾಸ್ತಿ ಪ್ರಮಾಣದಲ್ಲಿ H+ ಅಯಾನ್ಸ್ನ ಕೊಡುತ್ತೆ. ಇಲ್ಲಿ ನೋಡಿ, H+ ಅಯಾನ್ಸ್ ಏನಿದೆ ಇದು ಜಾಸ್ತಿ ಪ್ರಮಾಣದಲ್ಲಿರುತ್ತೆ. ಬಟ್ OH- ಅಯಾನ್ ಅದನ್ನು ಕೊಡಬೇಕಾಗಿರೋದು ನಮ್ಮ ಬೇಸ್. ಬಟ್ ನಮ್ಮ ಬೇಸ್ ವೀಕ್ ಆಗಿರೋದ್ರಿಂದ ಕಡಿಮೆ ಪ್ರಮಾಣದಲ್ಲಿ OH- ಅಯಾನ್ಸ್ನ ಕೊಡ್ತಿದೆ. ಸೊ ಅಲ್ಲಿ ಅಸಿಡಿಕ್ ನೇಚರ್ ಜಾಸ್ತಿ ಆಯಿತು ಅಲ್ವಾ. ಸೊ ಅದೇ ಕಾರಣಕ್ಕೆ ನಮ್ಮ ಸಾಲ್ಟ್ ಏನಿದೆ ಅದು ಸ್ಲೈಟ್ಲಿ ಅಸಿಡಿಕ್ ಆಗಿ ಇರುತ್ತೆ ಆಯಿತಾ ಮಕ್ಕಳೇ. ಸೊ ಇದು ನಮ್ಮ ಸೆಕೆಂಡ್ ಸಿನಾರಿಯೋ. ನೆಕ್ಸ್ಟ್ ಸಿನಾರಿಯೋ ಇದರ ಉಲ್ಟಾ, ನಮಗೆ ಒಂದು ವೀಕ್ ಆ್ಯಸಿಡ್ ಇದೆ ಹಾಗೂ ಒಂದು ಸ್ಟ್ರಾಂಗ್ ಬೇಸ್ ಇದೆ ಅಲ್ವಾ. ಸೊ ಇಲ್ಲೇನೋ OH- ಅಯಾನ್ಸ್ ಎಷ್ಟಾಯಿತು, ಜಾಸ್ತಿ ಆಯಿತು. ಮತ್ತು H+ ಅಯಾನ್ಸ್ ಎಷ್ಟಾಯಿತು, ಇದು ಕಡಿಮೆ ಆಯಿತು. ಸೊ H+ ಅಯಾನ್ಸ್ ಅಸಿಡಿಕ್ ನೇಚರ್ನ ತೋರಿಸ್ಬೇಕಾಗಿರೋ H+ ಅಯಾನ್ ಕಡಿಮೆ ಇರೋದ್ರಿಂದ ನಮ್ಮ ಸಾಲ್ಟ್ಸ್ ಏನಿದೆ ಇದು ಸ್ಲೈಟ್ಲಿ ಬೇಸಿಕ್ ಇನ್ ನೇಚರ್ ಇರುತ್ತೆ ಆಯಿತಾ. ಸೊ ಈ ರೀತಿಯಲ್ಲಿ ಒಂದು ಸಾಲ್ಟ್ನ ನಿಮಗೆ ಕೊಟ್ಟು ಇದರ ಪೇರೆಂಟ್ ಏನು ಇದರ ನೇಚರ್ ಕಂಡುಹಿಡೀರಿ ಅಂತ ಹೇಳಿದಾಗ ನೀವು ಈ ರೀತಿ ಡೆಡ್ಯೂಸ್ ಮಾಡಬೇಕು. ಮತ್ತು ಇದಕ್ಕೆ ನಾವು ನಮ್ಮ ಪೊಟ್ಯಾಷಿಯಂ ಸಲ್ಫೇಟ್ ಎಕ್ಸಾಂಪಲ್ ಯೂಸ್ ಮಾಡಿಕೊಂಡೆ ನಾವು ಇದನ್ನ ಸ್ವಲ್ಪ ಅಪ್ಲೈ ಮಾಡೋಣ ಈ ನಾಲೆಡ್ಜ್ನ ಆಯಿತಾ. ಓಕೆ, ಸೊ ನಾವು ಪೊಟ್ಯಾಷಿಯಂ ಸಲ್ಫೇಟ್ನ ಎಕ್ಸಾಂಪಲ್ ಆಗಿ ಇಟ್ಕೊಂಡು ನಾವು ತಿಳ್ಕೊಂಡಿರೋ ನಾಲೆಡ್ಜ್ನ ಅಪ್ಲೈ ಮಾಡೋಣ ಆಯಿತಾ. ಸೊ ಇಲ್ಲಿ ನಾನು ನಿಮಗೆ ಲಿಸ್ಟ್ ಆಫ್ ಸ್ಟ್ರಾಂಗ್ ಆ್ಯಸಿಡ್ಸ್ ಬೇಸಿಸ್ನ ಹಾಗೂ ವೀಕ್ ಆ್ಯಸಿಡ್ ಬೇಸಿಸ್ನ ಇಲ್ಲಿ ಕೊಟ್ಟಿದ್ದೀನಿ. ಇಷ್ಟನ್ನು ಮೆಮೊರೈಸ್ ಮಾಡಿದ್ರೆ ಯಾವುದೇ ಸಾಲ್ಟ್ ಕೇಳಿದ್ರು ನೀವು ಆನ್ಸರ್ ಮಾಡೋಕ್ಕೆ ನಿಮಗೆ ನೀವು ರೆಡಿ ಇರ್ತೀರ ಆಯಿತಾ. ಸೊ ಇದನ್ನು ಯೂಸ್ ಮಾಡ್ಕೊಂಡು ಹೇಗೆ ನಾವು ಡೆಡ್ಯೂಸ್ ಮಾಡ್ಬೋದು,
ಫಸ್ಟು ನಾವು ಪೊಟ್ಯಾಷಿಯಮ್ ಸಲ್ಫೇಟ್ ಒಟ್ಟಿಗೆ ಸ್ಟಾರ್ಟ್ ಮಾಡೋಣ ಆಯಿತಾ. ಇದರ ಪೇರೆಂಟ್ ಆ್ಯಸಿಡ್ ಬೇಸ್ ಯಾವುದು ಮಕ್ಕಳೇ? ನಾನು ಆಲ್ರೆಡಿ ಹೇಳಿದ್ದೀನಿ, ನಿಮ್ಗೆ ಇಷ್ಟೊತ್ತಿಗೆ ಬಾಯ್ಪಾಠ ಆಗಿರಬೇಕಿದು. ಪೇರೆಂಟ್ ಬೇಸ್ ಬಂದು ಪೊಟ್ಯಾಷಿಯಮ್ ಹೈಡ್ರಾಕ್ಸೈಡ್ ಮತ್ತು ಪೇರೆಂಟ್ ಆ್ಯಸಿಡ್ ಬಂದು ಸಲ್ಫ್ಯೂರಿಕ್ ಆ್ಯಸಿಡ್ ಅಲ್ವಾ. ಸೊ ಈ ಪೇರೆಂಟ್ ಬೇಸ್ ನಾವು ಪೊಟ್ಯಾಷಿಯಮ್ ಹೈಡ್ರಾಕ್ಸೈಡ್ ಎಲ್ಲಿದೆ ಈ ಲಿಸ್ಟಲ್ಲಿ? ಇಲ್ಲಿ ಸ್ಟ್ರಾಂಗ್ ಬೇಸಸ್ ಕ್ಯಾಟಗರಿಯಲ್ಲಿ ಹಾಕಿದ್ದೀವಿ. ಮತ್ತು ನಮ್ಮ ಸಲ್ಫ್ಯೂರಿಕ್ ಆ್ಯಸಿಡ್ ಎಲ್ಲಿದೆ? ಸ್ಟ್ರಾಂಗ್ ಆ್ಯಸಿಡ್ ಕ್ಯಾಟಗರಿಯಲ್ಲಿ ಹಾಕಿದ್ದೀವಿ. ಸೊ ಒಂದು ಸ್ಟ್ರಾಂಗ್ ಆ್ಯಸಿಡ್ ಹಾಗೂ ಸ್ಟ್ರಾಂಗ್ ಬೇಸ್ ರಿಯಾಕ್ಟ್ ಆದಾಗ ಯಾವ ರೀತಿಯ ಸಾಲ್ಟ್ ಕೊಡೋದು ನಮಗೆ ನೆನ್ಪು ಮಾಡ್ಕೊಳ್ಳಿ. ಪಾಸ್ ಮಾಡಿ ವಿಡಿಯೋನ ನೆನ್ಪು ಮಾಡ್ಕೊಳ್ಳೋಕ್ಕೆ. ಎಸ್, ಓಕೆ. ಸೊ ಇದು ಒಂದು ನ್ಯೂಟ್ರಲ್ ಸಾಲ್ಟ್, ಯಾಕಂದರೆ ಇಲ್ಲಿ ಸ್ಟ್ರಾಂಗ್ ಆ್ಯಸಿಡ್ ಹಾಗೂ ಸ್ಟ್ರಾಂಗ್ ಬೇಸ್ ರಿಯಾಕ್ಟ್ ಆಗ್ತಿದೆ. ನೆಕ್ಸ್ಟ್ ಎಕ್ಸಾಂಪಲ್ ಯಾವುದು ನಮ್ಮದು? ಸೋಡಿಯಂ ಕಾರ್ಬೋನೇಟ್. ಓಕೆ, ಸೊ ಸೋಡಿಯಂ ಕಾರ್ಬೋನೇಟ್ನ ನೀವು ವರ್ಕೌಟ್ ಮಾಡಿದಾಗ ಇದರ ಪೇರೆಂಟ್ ಆ್ಯಸಿಡ್ ಹಾಗೂ ಬೇಸ್ ನಿಮಗೆ ಗೊತ್ತಾಗುತ್ತೆ. ಪೇರೆಂಟ್ ಬೇಸ್ ಬಂದು ಸೋಡಿಯಂ ಹೈಡ್ರಾಕ್ಸೈಡ್ ಆಗಿರುತ್ತೆ ಆಯಿತಾ. ಮತ್ತು ಪೇರೆಂಟ್ ಆ್ಯಸಿಡ್ ಬಂದು ಕಾರ್ಬೋನಿಕ್ ಆ್ಯಸಿಡ್ ಅಥವಾ H2CO3 ಆಗಿರುತ್ತೆ. ಸೊ ನಮ್ಮ ಸೋಡಿಯಂ ಹೈಡ್ರಾಕ್ಸೈಡ್ ಎಲ್ಲಿದೆ? ಸ್ಟ್ರಾಂಗ್ ಬೇಸ್ ಕ್ಯಾಟಗರಿಯಲ್ಲಿದೆ. ಕಾರ್ಬೋನಿಕ್ ಆ್ಯಸಿಡ್ ಎಲ್ಲಿದೆ? ವೀಕ್ ಆ್ಯಸಿಡ್ ಕ್ಯಾಟಗರಿಯಲ್ಲಿ ಅಲ್ಲಿ ಇದೆ ಅಲ್ವಾ. ಸೊ ಒಂದು ಸ್ಟ್ರಾಂಗ್ ಬೇಸ್ ಹಾಗೂ ವೀಕ್ ಆ್ಯಸಿಡ್ ರಿಯಾಕ್ಟ್ ಮಾಡಿದಾಗ ಯಾವ ರೀತಿಯ ಸಾಲ್ಟ್ ಕೊಡುತ್ತೆ? ಅದರಲ್ಲಿ ಸ್ವಲ್ಪ ಬೇಸಿಕ್ ನೇಚರ್ ಜಾಸ್ತಿ ಇರುತ್ತೆ ಅಲ್ವಾ. ಸೊ ಈ ಸಾಲ್ಟ್ ಬಂದು ಸ್ಲೈಟ್ಲಿ ಬೇಸಿಕ್ ಆಗಿರುತ್ತೆ ಆಯಿತಾ ಮಕ್ಕಳೇ. ನೆಕ್ಸ್ಟು ಇನ್ನೊಂದು ಲಾಸ್ಟ್ ಎಕ್ಸಾಂಪಲ್ ನೋಡೋಣ ನಾವು. ಅದು ಬಂದು ನಮ್ಮ ಕಾಪರ್ ಸಲ್ಫೇಟ್. ಸೊ ಈ ರೀತಿ ನೀವು ವರ್ಕೌಟ್ ಮಾಡಿದಾಗ ಮತ್ತು ಪೇರೆಂಟ್ ಆ್ಯಸಿಡ್ ಬೇಸ್ನ ಕಾಪರ್ ಸಲ್ಫೇಟಿನ ಪೇರೆಂಟ್ ಬೇಸ್ ಬಂದು ಕಾಪರ್ ಹೈಡ್ರಾಕ್ಸೈಡ್ ಆಗಿರುತ್ತೆ ಮತ್ತು ಪೇರೆಂಟ್ ಆ್ಯಸಿಡ್ ಬಂದು ಸಲ್ಫ್ಯೂರಿಕ್ ಆ್ಯಸಿಡ್ ಆಗಿ ಇರುತ್ತೆ ಆಯಿತಾ. ಸೊ ಕಾಪರ್ ಹೈಡ್ರಾಕ್ಸೈಡ್ ಬಂದು ವೀಕ್ ಬೇಸ್ ಆಗಿದೆ ಮತ್ತು ಸಲ್ಫ್ಯೂರಿಕ್ ಸ್ಟ್ರಾಂಗ್ ಆ್ಯಸಿಡ್ ಆಗಿದೆ. ಸೊ ಇದರ ಅಸಿಡಿಕ್ ನೇಚರ್ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ದಿಸ್ ಇಸ್ ಅ ಸ್ಲೈಟ್ಲಿ ಅಸಿಡಿಕ್ ಸಾಲ್ಟ್ ಆಯಿತಾ ಮಕ್ಕಳೇ. ಸೊ ಈ ರೀತಿಯಲ್ಲಿ ನೀವು ಯಾವುದೇ ಸಾಲ್ಟಿನ ನೇಚರ್ನ ಜಡ್ಜ್ ಮಾಡೋಕ್ಕೆ ನಿಮಗೆ ಗೊತ್ತಿರಬೇಕು. ದಯವಿಟ್ಟು ಇದ್ರ ಸ್ಕ್ರೀನ್ಶಾಟ್ ತೊಗೊಳ್ಳಿ ಅಥವಾ ನೋಟ್ಸ್ನ ಆಕ್ಸೆಸ್ ಮಾಡಿ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಓಕೆ, ಸೊ ಇಷ್ಟು ನಾವು ಕವರ್ ಮಾಡಿದ್ದೀವಿ ನಮ್ಮ ಸಾಲ್ಟ್ಸ್ ಬಗ್ಗೆ. ಈಗ ಒಂದು ಸಾಲ್ಟ್, ನಮ್ಮ ಕಾಮನ್ ಸಾಲ್ಟ್ನ ಇಟ್ಕೊಂಡು ಅದರ ಡೀಟೇಲ್ಸ್ನ ನಾವು ನೋಡೋಣ ಆಯಿತಾ. ಅಂದರೆ ಮೋರ್ ಇನ್ ಡೆಪ್ತ್ ಅದ್ರ ಬಗ್ಗೆ ಕಲಿಯೋಣ ಸ್ವಲ್ಪ. ಸೊ ನಮ್ಮ ಕಾಮನ್ ಸಾಲ್ಟ್ನ ನಾವು ಟೇಬಲ್ ಸಾಲ್ಟ್ ಅಂತ ಕೂಡ ಕರಿತೀವಿ ಆಯಿತಾ ಮಕ್ಕಳೇ. ಸೊ ಇದರ ಫಾರ್ಮುಲಾ ಏನು? ಸೋಡಿಯಂ ಕ್ಲೋರೈಡ್ ಅಥವಾ NaCl ಅಂತ ನಾವು ಇದನ್ನು ಕರಿತೀವಿ ಅಲ್ವಾ. ಸೊ ಸೋಡಿಯಂ ಕ್ಲೋರೈಡ್ ಎಲ್ಲಿಂದ ಸಿಗ್ತಿದೆ ನಮಗೆ? ಫಸ್ಟು ಸೀ ವಾಟರಿಂದ ಸಿಗುತ್ತೆ ಆಯಿತಾ. ನೀವು ಸಮುದ್ರಕ್ಕೆ ಹೋಗಿದ್ರೆ ನಿಮಗೆ ಗೊತ್ತಿರುತ್ತೆ, ಉಪ್ಪಿನಂಶ ಜಾಸ್ತಿ ಇರುತ್ತೆ ಅದರಲ್ಲಿ. ಅದು ಸೊ ಮೆಜಾರಿಟಿ ಆಫ್ ದ ಸಾಲ್ಟ್ ಏನಿದೆ ಅದು ಸೋಡಿಯಂ ಕ್ಲೋರೈಡ್ ಆಗಿರುತ್ತೆ. ಬಟ್ ಇದರೊಟ್ಟಿಗೆ ಬೇರೆ ಬೇರೆ ರೀತಿಯ ಸಾಲ್ಟ್ಸ್ ಕೂಡ ಇರುತ್ತೆ. ಬಟ್ ನಾವು ಸೋಡಿಯಂ ಕ್ಲೋರೈಡ್ನ ಪ್ಯೂರಿಫೈ ಮಾಡಿ ಎಕ್ಸ್ಟ್ರಾಕ್ಟ್ ಮಾಡ್ಕೋತೀವಿ ಫ್ರಮ್ ಸೀ ವಾಟರ್. ಮತ್ತು ನೆಕ್ಸ್ಟ್ ವೇ ಇಸ್ ಮೈನಿಂಗ್ ಆಫ್ ರಾಕ್ ಸಾಲ್ಟ್. ಸೊ ನೀವು ಗಣಿಗಾರಿಕೆ ಬಗ್ಗೆ ತಿಳ್ಕೊಂಡಿರ್ಬೋದು. ನೀವು ಈ ಏನು ನಮ್ಮ ಸ್ಟೀಲ್ ಇರ್ಬೋದು, ಐರನ್ ಇರ್ಬೋದು, ಈ ರೀತಿಯ ಅಂದರೆ ಐರನ್, ಕಾಪರ್, ಈ ರೀತಿಯ ಮೆಟಲ್ಸ್ ಏನಿರುತ್ತೆ ಅದನ್ನು ಮೈನಿಂಗ್ ಮಾಡಿ ತೆಗಿತಾರಲ್ವ ಭೂಮಿಯಿಂದ. ಅದೇ ರೀತಿ ನಮ್ಮ ರಾಕ್ ಸಾಲ್ಟ್ನ ಸಹ ಈ ರೀತಿ ಭೂಮಿಯಿಂದ ಗಣಿಗಾರಿಕೆ ಅಥವಾ ಮೈನಿಂಗ್ ಮಾಡಿ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಆಯಿತಾ. ಸೊ ಈ ರಾಕ್ ಸಾಲ್ಟ್ಸ್ ಏನಿದೆ ಇದು ಬ್ರೌನ್ ಕಲರಲ್ಲಿ ಇರುತ್ತೆ. ಬ್ರೌನ್ ಆಗಿ ಯಾಕಿರುತ್ತೆ? ಯಾಕಂದರೆ ಇದರಲ್ಲಿ ಇಂಪ್ಯೂರಿಟೀಸ್ ಇರುತ್ತೆ ಆಯಿತಾ. ಸೊ ಇಂಪ್ಯೂರಿಟೀಸಿನ ಕಾರಣ ಇದು ಬ್ರೌನ್ ಇನ್ ಕಲರ್ ಆಗಿ ಇರುತ್ತೆ. ಸೊ ಇದರ ಬಗ್ಗೆ ನೀವು ಸಾಲ್ಟಿನ ಬಗ್ಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ಏನು ತಿಳ್ಕೊಬೇಕು ಅಂದರೆ ದಂಡಿ ಮಾರ್ಚ್ ಬಗ್ಗೆ ತಿಳ್ಕೊಬೇಕಲ್ವ ಮಕ್ಕಳೇ. ನಮ್ಮ ಫ್ರೀಡಮ್ ಸ್ಟ್ರಗಲ್ ನಮ್ಮ ಏನು ಎಸ್ ಸೊ ಗಾಂಧೀಜಿ ಅವರು ನಡೆಸಿದಂತಹ ಈ ದಂಡಿ ಮಾರ್ಚ್ ಅಥವಾ ಉಪ್ಪಿನ ಸತ್ಯಾಗ್ರಹ ಏನಿದೆ ಇದೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇನ್ ಯುವರ್ ಸೋಷಿಯಲ್ ಲೆಕ್ಚರ್ಸ್ ಅಲ್ವಾ. ಸೊ ಮುಂದೆ ಏನು ನಿಮ್ಮ ಸೆಕೆಂಡ್ ಸೆಮ್ಮಲ್ಲಿ ಈ ಕಾನ್ಸೆಪ್ಟ್ ಬರುತ್ತೆ ಆ್ಯಂಡ್ ಆ ಟೈಮಲ್ಲಿ ನಮ್ಮ ಚಾನಲಲ್ಲಿ ಇದಕ್ಕೆ ರಿಲೇಟೆಡ್ ಆಗಿರೋ ವಿಡಿಯೋ ಕೂಡ ಇರುತ್ತೆ. ಸೊ ದಯವಿಟ್ಟು ಆ ವಿಡಿಯೋನ ಸಹ ನೋಡಿ ಆಯಿತಾ. ಓಕೆ, ಸೊ ಕಮಿಂಗ್ ಬ್ಯಾಕ್ ಟು ಕೆಮಿಸ್ಟ್ರಿ. ಈಗ ನಮ್ಮ ಸೋಡಿಯಂ ಕ್ಲೋರೈಡಿಂದ ಎಕ್ಸ್ಟ್ರಾಕ್ಟ್ ಮಾಡ್ತಿರೋದು ಅಂದರೆ ಸೋಡಿಯಂ ಕ್ಲೋರೈಡಿಗೆ ರಿಲೇಟೆಡ್ ಆಗಿರುವಂತಹ ಈ ಕೆಮಿಕಲ್ಸ್ ಬಗ್ಗೆ ನಾವು ಕಲಿಯಕ್ಕೆ ಹೋಗ್ತಿದ್ದೀವಿ ಆಯಿತಾ. ಸೊ ಸೋಡಿಯಂ ಹೈಡ್ರಾಕ್ಸೈಡ್ನ ನಾವು ಫಸ್ಟ್ ಫೋಕಸ್ ಮಾಡಿ ಕಲಿಯೋಣ, ಓಕೆನಾ. ಎಸ್, ಸೊ ಸೋಡಿಯಂ ಹೈಡ್ರಾಕ್ಸೈಡ್ ಇದರ ಫಾರ್ಮುಲಾ ಏನು? NaOH. ಸೊ ಇದನ್ನು ನಾವು ಸೋಡಿಯಂ ಕ್ಲೋರೈಡಿಂದಾನೇ ಏನು ಎಕ್ಸ್ಟ್ರಾಕ್ಟ್ ಮಾಡ್ತೀವಿ ಆಯಿತಾ ಮಕ್ಕಳೇ. ಸೋಡಿಯಂ ಕ್ಲೋರೈಡಿಂದ ಸೋಡಿಯಂ ಹೈಡ್ರಾಕ್ಸೈಡ್ ಬರ್ತಿದೆ. ಹೇಗೆ? ಫಸ್ಟ್ ನಾವು ಸೋಡಿಯಂ ಕ್ಲೋರೈಡ್ ಏನಿದೆ ಇದನ್ನು ಹೈ ಕಾನ್ಸಂಟ್ರೇಷನ್ ಸೊಲ್ಯೂಷನ್ ಆಗಿ ಟರ್ನ್ ಮಾಡೋಣ ಆಯಿತಾ. ಸೊ ಜಾಸ್ತಿ ಸೋಡಿಯಂ ಕ್ಲೋರೈಡ್ ಇರುವಂತಹ ಆ ಸೊಲ್ಯೂಷನ್ನ ನಾವು ಬ್ರೈನ್ ಅಂತ ಕರಿತೀವಿ ಆಯಿತಾ.
ಇದನ್ನ ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂತ ಕೂಡ ನೀವು ಕರಿಬಹುದು ಆಯ್ತಾ. ಸೊ ಈ ಬ್ರೈನ್ನ ನಾವು ಪ್ರಿಪೇರ್ ಮಾಡಿ ಏನು ಮಾಡ್ತೀವಿ, ಈ ರೀತಿಯ ಒಂದು ದೊಡ್ಡ ಕಂಟೈನರಲ್ಲಿ ತುಂಬಿಸ್ತೀವಿ ಆಯ್ತಾ. ಇಲ್ಲಿ ನೋಡಿ ಬ್ರೈನಿಗೆ ಒಂದು ಇನ್ಲೆಟ್ ಇದೆ. ಸೊ ಈ ಬ್ರೈನ್ ಹೋಗ್ಬಿಟ್ಟು ಈ ಬ್ರೈನ್ನ ತಗೊಂಡು ನಾವು ಕಂಟೈನರಲ್ಲಿ ತುಂಬಿಸ್ತೀವಿ. ನೀವು ಫಸ್ಟ್ ಏನು ನೆನ್ಪಿಟ್ಕೋಬೇಕಂದ್ರೆ, ಈ ಪ್ರಾಸೆಸ್ ಏನಿದೆ ಸೋಡಿಯಂ ಹೈಡ್ರಾಕ್ಸೈಡ್ನ ತಯಾರಿ ಮಾಡೋ ಪ್ರಾಸೆಸ್ ಬಂದು ಒಂದು ಇಂಡಸ್ಟ್ರಿಯಲ್ ಸ್ಕೇಲಲ್ಲಿ ನಡೆಯುತ್ತೆ ಆಯ್ತಾ. ಸೊ ದೊಡ್ಡ ದೊಡ್ಡ ಫ್ಯಾಕ್ಟ್ರೀಸಲ್ಲಿ ನಡೆಯುವಂಥ ಒಂದು ಪ್ರಾಸೆಸ್. ಆ್ಯಂಡ್ ಈ ಸೆಟಪ್ ಏನಿದೆ ಇದು ದೊಡ್ಡ ದೊಡ್ಡ ಕಂಟೈನರ್ಸಲ್ಲಿ ನಡೆಯುತ್ತೆ ಆಯ್ತಾ ಮಕ್ಕಳೇ. ಓಕೆ, ಸೊ ನಾವು ಬ್ರೈನ್ನ ತುಂಬಿಸಿದ್ವಿ, ಬೇಸಿಕಲಿ ನಮ್ಮ ಸೋಡಿಯಂ ಕ್ಲೋರೈಡ್ನ ತುಂಬಿಸಿದ್ವಿ. ಈಗ ಇದಕ್ಕೆ ಏನು ಮಾಡ್ತೀವಿ ಅಂದರೆ ಎಲೆಕ್ಟ್ರಿಸಿಟಿ ಪಾಸ್ ಮಾಡ್ತೀವಿ. ಸೊ ಒಂದು ಬ್ಯಾಟರಿನ ಇಟ್ಕೊಂಡು ಎಲೆಕ್ಟ್ರೋಡ್ಸ್ನ ಇದರಲ್ಲಿ ಡಿಪ್ ಮಾಡಿ ಈ ಸೊಲ್ಯೂಷನ್ ಒಳಗೆ ಎಲೆಕ್ಟ್ರಿಸಿಟಿನ ಪಾಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಆಗ ಏನಾಗುತ್ತೆ, ನೀವು ಒಂದು ರಿಯಾಕ್ಷನ್ ಅಬ್ಸರ್ವ್ ಮಾಡ್ಕೊಂಡು ತಿಳ್ಕೊಬೇಕಾಯ್ತಾ. ಸೊ ನಮ್ಮ ಸೋಡಿಯಂ ಕ್ಲೋರೈಡ್ ಏನಿದೆ ಇದರಲ್ಲಿ ಎಲೆಕ್ಟ್ರಿಸಿಟಿ ಪಾಸ್ ಮಾಡಿದಾಗ ಅದು ತನ್ನ ಅಯಾನ್ಸ್ ಆಗಿ ಬ್ರೇಕ್ ಆಗುತ್ತೆ ಆಯ್ತಾ, ಅಥವಾ ಡಿಸೋಸಿಯೇಟ್ ಆಗುತ್ತೆ. ಸೊ ಸೋಡಿಯಂ ಕ್ಲೋರೈಡ್ ಸೋಡಿಯಂ ಕ್ಲೋರೈಡ್ ಕಾಂಪೌಂಡಿನ ಅಯಾನ್ಸ್ ಯಾವುದು, ಫಸ್ಟ್ ನಮ್ಮ ಕ್ಲೋರಿನ್ ವಿಚ್ ಇಸ್ ದ ಆನಯಾನ್, ಮತ್ತು ನಮ್ಮ ಸೋಡಿಯಂ ವಿಚ್ ಇಸ್ ದ ಕ್ಯಾಟಯಾನ್. ಇದರೊಟ್ಟಿಗೆ ವಾಟರ್ ಸಹ ಇರುತ್ತೆ ಅಲ್ವಾ. ಸೊ ಅದು H+ ಹಾಗೂ OH- ಮಾದರಿಯಲ್ಲಿ ಈ ಸೊಲ್ಯೂಷನಲ್ಲಿ ಇರುತ್ತೆ ಆಯಿತಾ. ಏನಾಗುತ್ತೆ ಅಂದರೆ ಈ ಅಯಾನ್ಸ್ ಬ್ರೇಕ್ ಆದಾಗ ನಮ್ಮ ಆ್ಯನೋಡ್ ಏನಿದೆ, ಆ್ಯನೋಡ್ ಅಂದ್ರೇನು, ಪಾಸಿಟಿವ್ಲಿ ಚಾರ್ಜ್ಡ್ ಅಯಾನ್ಸ್ನ ಅಟ್ರಾಕ್ಟ್ ಮಾಡುವಂಥ ಎಲೆಕ್ಟ್ರೋಡ್ನ ನಾವು ಆ್ಯನೋಡ್ ಅಂತ ಕರಿತೀವಿ ಅಲ್ವಾ. ಸೊ ಇಲ್ಲಿ ನೆಗೆಟಿವ್ಲಿ ಚಾರ್ಜ್ ಮಕ್ಕಳು, ಐ ಆಮ್ ಸೋ ಸಾರಿ. ಸೊ ಆ್ಯನೋಡ್ ಬಂದು ಪಾಸಿಟಿವ್ ಎಲೆಕ್ಟ್ರೋಡ್, ಬಟ್ ಅದು ನೆಗೆಟಿವ್ಲಿ ಚಾರ್ಜ್ಡ್ ಆ್ಯನಯಾನ್ನ ತನ್ನ ಹತ್ರ ಅಟ್ರಾಕ್ಟ್ ಮಾಡುತ್ತೆ. ಸೊ ಇದು ಸ್ವಲ್ಪ ಕನ್ಫ್ಯೂಸಿಂಗ್ ಅನ್ಸ್ಬೋದು, ಬಟ್ ನೀವು ಸ್ವಲ್ಪ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಆ್ಯನಯಾನ್ಸ್ನ ಅಟ್ರಾಕ್ಟ್ ಮಾಡುವಂತಹ ಎಲೆಕ್ಟ್ರೋಡ್ನ ನಾವು ಆ್ಯನೋಡ್ ಅಂತ ಕರಿತೀವಿ ಆಯಿತಾ. ಸೊ ಈ ಆ್ಯನೋಡ್ ನೆಗೆಟಿವ್ಲಿ ಚಾರ್ಜ್ಡ್ ಅಯಾನ್ಸ್ನ ಅಟ್ರಾಕ್ಟ್ ಮಾಡುತ್ತೆ. ಸೊ ನೆಗೆಟಿವ್ಲಿ ಚಾರ್ಜ್ಡ್ ಅಯಾನ್ಸ್ ಯಾವುದು, ನಮ್ಮ ಕ್ಲೋರಿನ್ ಅಥವಾ Cl- ಅಲ್ವಾ. ಸೊ Cl- ಏನು ಮಾಡುತ್ತೆ, ಆ್ಯನೋಡ್ ಹತ್ರ ಹೋಗ್ಬಿಟ್ಟು ಅದು ಗ್ಯಾಸಿನ ಫಾರ್ಮಲ್ಲಿ ಕನ್ವರ್ಟ್ ಆಗಿ ಕ್ಲೋರಿನ್ ಗ್ಯಾಸ್ ಆಗಿ ಆಚೆ ಬರುತ್ತೆ ಆಯಿತಾ. ಅದೇ ರೀತಿಯಲ್ಲಿ ನಮ್ಮ ಕ್ಯಾಥೋಡ್ ಏನಿದೆ ಇದು ಒಂದು ಎಲೆಕ್ಟ್ರೋಡ್, ಇದು ಕ್ಯಾಟಯಾನ್ಸ್ನ ತನ್ನ ಹತ್ರ ಅಟ್ರಾಕ್ಟ್ ಮಾಡ್ಕೊಳ್ಳುತ್ತೆ. ಸೊ ನಮ್ಮ ಕ್ಯಾಟಯಾನ್ ಯಾವುದಿದೆ ಇಲ್ಲಿ, ನಮ್ಮ H+ ಅಲ್ವಾ. ಸೊ H+ ಏನಿದೆ ನಮ್ಮ ಕ್ಯಾಥೋಡ್ ಹತ್ರ ಹೋಗ್ಬಿಟ್ಟು H2 ಅಥವಾ ಹೈಡ್ರೋಜನ್ ಗ್ಯಾಸ್ ಆಗಿ ಆಚೆ ಬರುತ್ತೆ ಆಯಿತಾ. ಇದರಲ್ಲಿ ಉಳಿದಿರುವಂತಹ ಅಯಾನ್ಸು ನಮ್ಮ ಸೋಡಿಯಂ ಅಥವಾ Na+ ಹಾಗೂ OH- ಕಂಬೈನ್ ಆಗಿ ನಮಗೆ ಸೋಡಿಯಂ ಹೈಡ್ರಾಕ್ಸೈಡ್ನ ಕೊಡುತ್ತೆ ಆಯಿತಾ ಮಕ್ಕಳೇ. ಸೊ ಅದೇ ಈಕ್ವೇಷನ್ ಡಿನೋಟ್ ಮಾಡ್ತಿರೋದು ನಮ್ಮ ಸೋಡಿಯಂ ಕ್ಲೋರೈಡ್ ಹಾಗೂ ವಾಟರ್ ರಿಯಾಕ್ಟ್ ಮಾಡಿದಾಗ, ಸಾಲ್ಟ್ ಆ್ಯಂಡ್ ವಾಟರ್ ರಿಯಾಕ್ಟ್ ಮಾಡೋಕ್ಕೆ ನಾವು ಎಲೆಕ್ಟ್ರಿಸಿಟಿನ ಪಾಸ್ ಮಾಡ್ತಿದ್ದೀವಿ. ಪಾಸ್ ಮಾಡಿದಾಗ ನಮಗೆ ಸಿಗ್ತಿರುವಂತಹ ಪ್ರಾಡಕ್ಟ್ಸ್ ಸೋಡಿಯಂ ಹೈಡ್ರಾಕ್ಸೈಡ್, ಕ್ಲೋರಿನ್ ಹಾಗೂ ಹೈಡ್ರೋಜನ್ ಗ್ಯಾಸ್ ಆಯಿತಾ. ಸೊ ಈ ಪ್ರಾಸೆಸ್ನ ನಾವು ಕ್ಲೋರ್ ಆಲ್ಕಲಿ ಪ್ರಾಸೆಸ್ ಅಂತ ಕೂಡ ಕರಿತೀವಿ. ಏನಕ್ಕೆ ಕ್ಲೋರ್ ಆಲ್ಕಲಿ ಅಂದರೆ, ಇಲ್ಲಿ ನಮ್ಮ ಕ್ಲೋರ್ ಏನಿದೆ ಅದು ಕ್ಲೋರಿನ್ ಗ್ಯಾಸ್ನ ಡೆಪಿಕ್ಟ್ ಮಾಡುತ್ತೆ, ಮತ್ತು ಆಲ್ಕಲಿ ಏನಿದೆ ಅದು NaOH ಡೆಪಿಕ್ಟ್ ಮಾಡುತ್ತೆ. ಯಾಕಂದರೆ ಇದು ವಾಟರ್ ಸಾಲ್ಯುಬಲ್ ಬೇಸ್ ಆಗಿರೋದ್ರಿಂದ ಇದನ್ನು NaOH ನಾವು ಆಲ್ಕಲಿ ಅಂತ ಕರಿತೀವಿ ಆಯಿತಾ. ಸೊ ಈ ಪ್ರಾಸೆಸ್ನ ನಾವು ಕ್ಲೋರ್ ಆಲ್ಕಲಿ ಪ್ರಾಸೆಸ್ ಅಂತ ಕರಿತೀವಿ. ಓಕೆ, ಸೊ ನಾವು ಈಗೇನು ನೋಡೋಣ ಅಂದರೆ, ಈ 3 ಪ್ರಾಡಕ್ಟ್ಸ್ ಬಂತು ನಮಗೆ, ಅದರ ಅಪ್ಲಿಕೇಶನ್ಸ್ ಏನು ಅಂತ ತಿಳ್ಕೊಳ್ಳೋಣ ಆಯಿತಾ. ಸೊ ಫಸ್ಟ್ ಸ್ಟಾರ್ಟ್ ಮಾಡೋಣ ನಮ್ಮ ಕ್ಲೋರಿನ್ ಒಟ್ಟಿಗೆ. ಕ್ಲೋರಿನ್ ಏನಿದೆ ಗ್ಯಾಸ್ ರೀತಿಯಲ್ಲಿ ಆ್ಯನೋಡ್ ಹತ್ರ ರಿಲೀಸ್ ಆಗುತ್ತೆ ಅಲ್ವಾ. ಸೊ ಈ ಕ್ಲೋರಿನ್ನ ಸ್ಪೆಷಾಲಿಟಿ ಏನಂದರೆ ಇದು ಜರ್ಮ್ಸ್ನ ತುಂಬ ಚೆನ್ನಾಗಿ ಕಿಲ್ ಮಾಡುತ್ತೆ ಆಯಿತಾ, ಅಥವಾ ಜರ್ಮ್ಸ್ನ ನಾಶ ಮಾಡುತ್ತೆ ಆಯಿತಾ. ಸೊ ಇದಕ್ಕೆ ಆ್ಯಂಟಿ ಜರ್ಮ್ ಫಂಕ್ಷನ್, ಆ್ಯಂಟಿ ಜರ್ಮ್ ಅಂತ ಎಲ್ಲ ನೆನ್ಪಿಟ್ಕೋಬೇಡಿ, ಜರ್ಮ್ನ ಸಾಯಿಸೋ ಕೆಲಸ ಕ್ಲೋರಿನ್ದು ಅಂತ ನೆನ್ಪಿಟ್ಕೊಳ್ಳಿ ಆಯಿತಾ. ಸೊ ಈ ಫಂಕ್ಷನ್ ಇರೋದ್ರಿಂದ ಇದನ್ನು ನಾವು ವಾಟರ್ ಟ್ರೀಟ್ಮೆಂಟಿಗೆ ಯೂಸ್ ಮಾಡ್ತೀವಿ. ಸೊ ಕುಡಿಯೋ ನೀರಲ್ಲಿ ಇರುವಂತಹ ಜರ್ಮ್ಸ್, ಕುಡಿಯೋ ನೀರೇ ಅಂತ ಅಲ್ಲ, ನೀವು ಸ್ನಾನ ಮಾಡೋಕ್ಕೆ ಯೂಸ್ ಮಾಡುವಂಥ ನೀರು ಇರ್ಬೋದು, ಅಥವಾ ಮನೆ ಒರೆಸೋಕ್ಕೆ ಯೂಸ್ ಮಾಡುವಂಥ ನೀರು ಇರ್ಬೋದು, ಅದರಲ್ಲೆಲ್ಲ ಜರ್ಮ್ಸ್ ಜಾಸ್ತಿ ಇರಬಾರ್ದಲ್ವಾ. ಸೊ ಆ ಕಾರಣಕ್ಕೆ ನಾವು ವಾಟರ್ ಟ್ರೀಟ್ಮೆಂಟಿಗೆ ಕ್ಲೋರಿನ್ ಯೂಸ್ ಮಾಡ್ತೀವಿ. ಆ್ಯಂಡ್ ಅದೇ ಫಂಕ್ಷನಿಗೋಸ್ಕರ ನಾವು ಸ್ವಿಮ್ಮಿಂಗ್ ಪೂಲ್ಸಲ್ಲಿ ಸಹ ಕ್ಲೋರಿನ್ನ ಯೂಸ್ ಮಾಡ್ತೀವಿ ಆಯಿತಾ. ಯಾಕಂದರೆ ಎಷ್ಟೊಂದು ಜನ ಸೇಮ್ ಪ್ಲೇಸಲ್ಲಿ ಸ್ವಿಮ್ ಮಾಡ್ತಾರೆ. ಸೊ ಎಷ್ಟೊಂದು ಜನ ಜರ್ಮ್ಸ್ ಅಲ್ಲೆಲ್ಲ ಸ್ಪ್ರೆಡ್ ಆಗಿ ಇನ್ಫೆಕ್ಷನ್ಸ್ ಕಾಸ್ ಮಾಡದೇ ಇರಲಿ ಅಂತ ನಾವು ಕ್ಲೋರಿನ್ನ ಯೂಸ್ ಮಾಡ್ತೀವಿ. ಅದರೊಟ್ಟಿಗೆ PVC ಅಥವಾ ಪಾಲಿವಿನೈಲ್ ಕ್ಲೋರೈಡ್ ಅಂತ ಏನು ಕರೀತಾರೆ, ಈ ಮೆಟೀರಿಯಲ್ಸಲ್ಲಿ ಎಷ್ಟೊಂದು ಐಟಮ್ಸ್ ಅಥವಾ ಸಬ್ಸ್ಟೆನ್ಸಸ್ ಕ್ರಿಯೇಟ್ ಮಾಡ್ತಾರೆ ಅಲ್ವಾ. ಸೊ ಆ PVCನ ಕ್ರಿಯೇಟ್ ಮಾಡೋಕ್ಕೆ ಕೂಡ ಕ್ಲೋರಿನ್ ಯೂಸ್ ಆಗುತ್ತೆ. ನೆಕ್ಸ್ಟು ಡಿಸ್ಇನ್ಫೆಕ್ಟೆಂಟ್ ಫಂಕ್ಷನ್ ಮತ್ತು CFCs, ಸೊ ಕ್ಲೋರೋಫ್ಲೋರೋ ಕಾರ್ಬನ್ಸ್ ನಮ್ಮ ಟ್ಯೂಬ್ಲೈಟ್ಸಲ್ಲೆಲ್ಲ ಯೂಸ್ ಮಾಡ್ತಿದ್ರಲ್ವಾ ಜಾಸ್ತಿ ಪ್ರಮಾಣಕ್ಕೆ. ಸೊ ಅದನ್ನು ಕ್ರಿಯೇಟ್ ಅಥವಾ ಪ್ರಿಪೇರ್ ಮಾಡೋಕ್ಕೆ ಸಹ ಕ್ಲೋರಿನ್ ಯೂಸ್ ಆಗುತ್ತೆ. ಇದರೊಟ್ಟಿಗೆ ಪೆಸ್ಟಿಸೈಡ್ಸ್, ಯಾವುದೇ ಪ್ಲ್ಯಾಂಟಿಗೆ ರೋಗ ಬರ್ದಿರೋಂಗೆ ಔಷಧಿ ಏನು ಸ್ಪ್ರೇ ಮಾಡ್ತಾರೆ ಅದ್ರ ಮೇಲೆ, ಅದನ್ನು ನಾವು ಪೆಸ್ಟಿಸೈಡ್ಸ್ ಅಂತ ಕರಿತೀವಿ ಅಲ್ವಾ. ಅಥವಾ ಇನ್ಸೆಕ್ಟ್ಸ್ ಎಲ್ಲ ಏನಿರುತ್ತೆ
ಅದನ್ನ ಏನು ತೊಲಗಿಸೋಕ್ಕೆ ಯೂಸ್ ಮಾಡುವಂಥ ಒಂದು ಕೆಮಿಕಲ್. ಆ್ಯಂಡ್ ಅದನ್ನು ಪ್ರಿಪೇರ್ ಮಾಡೋದ್ರಲ್ಲಿ ಕೂಡ ಕ್ಲೋರಿನ್ನ ಯೂಸ್ ಮಾಡ್ತಾರೆ. ಆಯಿತು ಮಕ್ಕಳೇ. ನೆಕ್ಸ್ಟ್ ಯಾವುದು ನಮ್ಮ ಸೋಡಿಯಂ ಹೈಡ್ರಾಕ್ಸೈಡ್. ಸೋಡಿಯಂ ಹೈಡ್ರಾಕ್ಸೈಡಿನ ಫಂಕ್ಷನ್ಸ್ ಏನು? ಡಿಗ್ರೀಸಿಂಗ್ ಆಫ್ ಮೆಟಲ್ಸ್. ಏನು ಮೆಟಲ್ಸಲ್ಲಿ ಗ್ರೀಸ್ ಏನು ಕೂತಿರುತ್ತೆ, ಇದನ್ನು ಇಂಡಸ್ಟ್ರಿಯಲ್ ಸ್ಕೇಲಲ್ಲೆಲ್ಲ ಯೂಸ್ ಮಾಡ್ಬೋದು. ಸೊ ಗ್ರೀಸ್ ಕೂತಾಗ ಮೆಟಲ್ಸಿನ ಫಂಕ್ಷನ್ ಏನು ಸೆಟಪ್ಸ್ ಅಂದರೆ ಮಷೀನ್ಸ್ ಏನಿರುತ್ತೆ ಅಲ್ವಾ, ಅದರಲ್ಲಿ ಮೆಟಲ್ಸ್ ಯೂಸ್ ಮಾಡಿದಾಗ ಏನು ಅದು ಸರಿಯಾಗಿ ಫಂಕ್ಷನ್ ಮಾಡಲಿ ಅಂತ ಡಿಗ್ರೀಸಿಂಗ್ ಮಾಡ್ತಾರೆ. ಆ್ಯಂಡ್ ಅದರಲ್ಲಿ ಸಹ ಸೋಡಿಯಂ ಹೈಡ್ರಾಕ್ಸೈಡ್ನ ಯೂಸ್ ಮಾಡ್ತಾರೆ. ಆಯಿತಾ. ನೆಕ್ಸ್ಟು ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್. ನಿಮ್ಗೆ ಗೊತ್ತಿರುತ್ತೆ ಸೋಪ್ಸ್ ಹಾಗೂ ಡಿಟರ್ಜೆಂಟ್ಸ್ ಬೇಸಿಕ್ ಇನ್ ನೇಚರ್. ಆಯಿತಾ ಮಕ್ಕಳೇ. ಸೊ ಇದು ಬೇಸಿಕ್ ಇನ್ ನೇಚರ್ ಆಗಿರೋದ್ರಿಂದ ಸೋಡಿಯಂ ಹೈಡ್ರಾಕ್ಸೈಡ್ ವಿಚ್ ಇಸ್ ಅ ಬೇಸ್, ಇದನ್ನು ಯೂಸ್ ಮಾಡಿ ಸೋಪ್ ಹಾಗೂ ಡಿಟರ್ಜೆಂಟ್ನ ಪ್ರಿಪೇರ್ ಮಾಡ್ತಾರೆ. ಆಯಿತಾ. ಮತ್ತು ಪೇಪರ್ ಮೇಕಿಂಗ್ ಅಂದರೆ ಪೇಪರ್ ಅಂದರೆ ಹಾಳೆ ಕಾಗದ ಇದನ್ನು ತಯಾರು ಮಾಡೋಕ್ಕೆ ಸಹ ಯೂಸ್ ಮಾಡ್ತಾರೆ. ಮತ್ತು ಆರ್ಟಿಫಿಷಿಯಲ್ ಫೈಬರ್ಸ್ ಲೈಕ್ ನೈಲಾನ್ ಇರ್ಬೋದು, ಪಾಲಿಯೆಸ್ಟರ್ ಇರ್ಬೋದು, ಇದನ್ನೆಲ್ಲ ಸಿಂಥೆಟಿಕ್ ಫೈಬರ್ಸ್ ಅಂತೀವಿ ಅಲ್ವಾ. ಸೊ ಇದನ್ನು ಪ್ರಿಪೇರ್ ಮಾಡೋಕ್ಕೆ ಕೂಡ NaOH ಯೂಸ್ ಆಗುತ್ತೆ. ನೆಕ್ಸ್ಟು ಲಾಸ್ಟ್ ನಮ್ಮ ಹೈಡ್ರೋಜನ್ನ ಎಲ್ಲಿ ಯೂಸ್ ಮಾಡ್ತಾರೆ? ಇದು ನಿಮ್ಗೆ ಆಲ್ರೆಡಿ ಗೊತ್ತು. ಕಾಂಬಿನೇಷನ್ ರಿಯಾಕ್ಷನಲ್ಲಿ ವಾಟರ್ ಫಾರ್ಮೇಷನ್ ಬಗ್ಗೆ ಮಾತಾಡಿದ್ವಿ ಅಲ್ವಾ, ಅದರಲ್ಲಿ ಹೈಡ್ರೋಜನ್ ಇಸ್ ಅನ್ ಇಂಪಾರ್ಟೆಂಟ್ ಕಾಂಪೊನೆಂಟ್. ಸೊ ಆ ವಾಟರ್ ಫಾರ್ಮೇಷನ್ ಎಲ್ಲಿ ಯೂಸ್ ಆಗ್ತಿತ್ತು ನೆನ್ಪು ಮಾಡ್ಕೊಳ್ಳಿ. ರಾಕೆಟ್ ಎಲ್ಲ ಲಾಂಚ್ ಮಾಡೋಕ್ಕೆ ಆ ರಿಯಾಕ್ಷನ್ನ ಯೂಸ್ ಮಾಡ್ತೀವಿ ಅಂತ ಹೇಳಿದ್ದೆ ಅಲ್ವಾ ಮಕ್ಕಳೇ. ಸೊ ಇದು ಬಂದು ಒಂದು ವೆರಿ ಇಂಟ್ರೆಸ್ಟಿಂಗ್ ಅಪ್ಲಿಕೇಶನ್ ಆಫ್ ನಮ್ಮ ಹೈಡ್ರೋಜನ್. ಆಯಿತಾ. ಇದರೊಟ್ಟಿಗೆ ಮಾರ್ಜರೀನ್ ಅನ್ನೋ ಒಂದು ಅಡುಗೆ ಪದಾರ್ಥ ಆಯಿತಾ ಇದು. ಸೊ ಅಡುಗೆ ಮಾಡೋಕ್ಕೆಲ್ಲ ಯೂಸ್ ಮಾಡುವಂತಹ ಒಂದು ಸಬ್ಸ್ಟೆನ್ಸ್ ಇದು. ಆ್ಯಂಡ್ ಇದನ್ನು ತಯಾರು ಮಾಡೋಕ್ಕೂ ಹೈಡ್ರೋಜನ್ನ ಯೂಸ್ ಮಾಡ್ತಾರೆ. ಮತ್ತು ಅಮೋನಿಯಾ ಫಾರ್ ಫರ್ಟಿಲೈಸರ್ಸ್. ಗಿಡಗಳು ಬೆಳೆಯೋಕ್ಕೆ ನಮ್ಮ ನೈಟ್ರೋಜನ್ ತುಂಬ ಇಂಪಾರ್ಟೆಂಟ್. ಆಯಿತಾ. ಆ್ಯಂಡ್ ಆ ನೈಟ್ರೋಜನ್ ಸಿಗೋದು ಅಮೋನಿಯಾಯಿಂದ. ಈ ಅಮೋನಿಯಾನ ಫರ್ಟಿಲೈಸರ್ಸ್ ರೀತಿಯಲ್ಲಿ ಫಾರ್ಮರ್ಸ್ ಏನಿದ್ದಾರೆ ಅವರವರ ಕ್ರಾಪ್ಸಿಗೆ ಪ್ರೊವೈಡ್ ಮಾಡ್ತಾರೆ. ಆಯಿತಾ ಮಕ್ಕಳೇ. ಸೊ ಇದನ್ನು ಪ್ರಿಪೇರ್ ಮಾಡೋಕ್ಕೂ ಸಹ ನಮ್ಮ ಹೈಡ್ರೋಜನ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ನಾವು ಸೋಡಿಯಂ ಹೈಡ್ರಾಕ್ಸೈಡ್ ಬಗ್ಗೆ ಫುಲ್ಲು ಕವರ್ ಮಾಡಿದ್ದೀವಿ. ನೆಕ್ಸ್ಟು ನಾವು ಬ್ಲೀಚಿಂಗ್ ಪೌಡರ್ನ ನೋಡೋಣ. ಆಯಿತಾ. ಸೊ ಬ್ಲೀಚಿಂಗ್ ಪೌಡರ್ನ ಕನ್ನಡದಲ್ಲಿ ಚೆಲುವೆ ಪುಡಿ ಅಂತ ಕೂಡ ಕರೀತಾರೆ. ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಸೊ ಬ್ಲೀಚಿಂಗ್ ಪೌಡರಿನ ಏನು ಫಾರ್ಮುಲಾ ಏನು? CaOCl2. ಓಕೆ. ಸೊ ಇದು CaOCl2 ಬಂದು ಕೆಮಿಕಲ್ ಫಾರ್ಮುಲಾ ಆಫ್ ಬ್ಲೀಚಿಂಗ್ ಪೌಡರ್. ಇದಕ್ಕೆ ಮತ್ತು ನಮ್ಮ ಸೋಡಿಯಂ ಕ್ಲೋರೈಡಿಗೆ ಏನು ಸಂಬಂಧ? ಈಗ ನಮ್ಮ ಸೋಡಿಯಂ ಕ್ಲೋರೈಡಿಂದ ಸೋಡಿಯಂ ಹೈಡ್ರಾಕ್ಸೈಡ್ನ ತೆಗಿತಿದ್ದೀವಿ. ಅದರಲ್ಲಿ ಬರ್ತಿರೋ ಕ್ಲೋರಿನ್ ಗ್ಯಾಸ್ನ ಇಲ್ಲಿ ನಾವು ಬ್ಲೀಚಿಂಗ್ ಪೌಡರ್ನ ತಯಾರು ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಹೇಗೆ? ಈ ಕ್ಲೋರಿನ್ ಗ್ಯಾಸ್ ಏನಿದೆ ಅದನ್ನು ನಾವು ಸ್ಲೇಕ್ಟ್ ಲೈಮ್ ಅಂದರೆ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಇದರ ಮೇಲೆ ಪಾಸ್ ಮಾಡಿದಾಗ ಸಿಗ್ತಿರೋ ಅಂತಹ ಈ ಪ್ರಾಡಕ್ಟ್ನೇ ನಾವು ಬ್ಲೀಚಿಂಗ್ ಪೌಡರ್ ಅಂತ ಕರೆಯೋದು. ಆಯಿತಾ. ಅದರೊಟ್ಟಿಗೆ ವಾಟರ್ ಸಿಗುತ್ತೆ, ಬಟ್ ಅದು ನಮಗೆ ಈಗ ಇಂಪಾರ್ಟೆಂಟ್ ಅಲ್ಲ. ಸೊ ಈ ಬ್ಲೀಚಿಂಗ್ ಪೌಡರ್ನ ಅಪ್ಲಿಕೇಶನ್ಸ್ ಏನು? ಫಸ್ಟ್ ಬ್ಲೀಚಿಂಗ್, ಹೆಸರಿಗೆ ತಕ್ಕಂಗೆ ಬ್ಲೀಚಿಂಗ್ ಅಂದರೆ ಏನಲ್ಲ ಮಕ್ಕಳೇ, ಡಿಕಲರೈಸೇಷನ್. ಆಯಿತಾ. ಸೊ ಕಲರ್ ಅಂದ್ರೇನು? ಬಣ್ಣ ಅಲ್ವಾ. ಸೊ ಬಣ್ಣ ತೆಗೆಯುವಂತಹ ಕೆಲಸನ ನಾವು ಡಿಕಲರೈಸೇಷನ್ ಅಥವಾ ಬ್ಲೀಚಿಂಗ್ ಅಂತ ಕರಿತೀವಿ. ಆಯಿತಾ. ಯಾವ್ಯಾವ ಇಂಡಸ್ಟ್ರೀಸಲ್ಲಿ ಯೂಸ್ ಆಗುತ್ತೆ ಅಂತ ನೀವು ತಿಳ್ಕೊಬೇಕು. ಕಾಟನ್ ಆ್ಯಂಡ್ ಲಿನನ್ ಏನೋ ಬಟ್ಟೆ ಅಥವಾ ಫ್ಯಾಬ್ರಿಕ್ ಅಲ್ವಾ. ಸೊ ಈ ಕಾಟನ್ ಆ್ಯಂಡ್ ಲಿನನ್ ರೀತಿಯ ಫ್ಯಾಬ್ರಿಕ್ನ ಯೂಸ್ ಮಾಡೋದು ಟೆಕ್ಸ್ಟೈಲ್ ಇಂಡಸ್ಟ್ರಿಯಲ್ಲಿ ಅಲ್ವಾ, ಬಟ್ಟೆ ಇಂಡಸ್ಟ್ರಿಯಲ್ಲಿ. ಸೊ ಈ ಬಣ್ಣ ತೆಗಿಯೋಕ್ಕೆ ಏನು ಬಟ್ಟೆಗಳದ್ದು ನಮ್ಮ ಬ್ಲೀಚಿಂಗ್ ಪೌಡರ್ನ ಯೂಸ್ ಮಾಡ್ತಾರೆ. ನೆಕ್ಸ್ಟು ವುಡ್ ಪಲ್ಪ್ ಯಾವ ಇಂಡಸ್ಟ್ರಿಯಲ್ಲಿ ಯೂಸ್ ಮಾಡ್ತಾರೆ? ನೆನ್ಪು ಮಾಡ್ಕೊಳ್ಳಿ. ಪಲ್ಪ್ ಇಂಡಸ್ಟ್ರಿ ಅಂತ ಬರಿತಿದ್ದೀನಿ ನಾನು, ತಪ್ಪಾಯಿತು. ಪಲ್ಪ್ ಇಂಡಸ್ಟ್ರಿ ಅಲ್ಲ, ಇದು ಪೇಪರ್ ಇಂಡಸ್ಟ್ರಿ. ಆಯಿತಾ. ಸೊ ವುಡ್ ಪಲ್ಪ್ನ ಪೇಪರ್ ಅಥವಾ ಏನು ಹಾಳೆ ಕಾಗದ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಸೊ ಪೇಪರ್ ಇಂಡಸ್ಟ್ರಿಯಲ್ಲಿ ಸಹ ಬ್ಲೀಚಿಂಗ್ ಪೌಡರ್ನ ಯೂಸ್ ಮಾಡ್ತಾರೆ. ಯಾಕಂದರೆ ವುಡ್ಡಿನ ಕಲರ್ ಏನು ಬ್ರೌನ್, ಬಟ್ ನಮ್ಮ ಯೂಶಲಿ ಪೇಪರ್ ಕಲರ್ ಏನು ಬರುತ್ತೆ ವೈಟ್ ಬರುತ್ತೆ ಅಲ್ವಾ. ಸೊ ಆ ಕಲರ್ ತೆಗಿಯೋಕ್ಕೆ ಬ್ಲೀಚಿಂಗ್ ಪೌಡರ್ನ ಯೂಸ್ ಮಾಡ್ತಾರೆ. ಲಾಸ್ಟು ಲಾಂಡ್ರಿ, ಬಟ್ಟೆಗೆ ಯಾವುದೇ ರೀತಿಯಂಥ ಕೊಳೆ ಆಗಿದ್ರೆ ಅದನ್ನು ಲಾಂಡ್ರಿಯಲ್ಲಿ ರಿಮೂವ್ ಮಾಡೋಕ್ಕೆ ನಮ್ಮ ಬ್ಲೀಚಿಂಗ್ ಪೌಡರ್ನ ಯೂಸ್ ಮಾಡ್ತಾರೆ. ಆಯಿತಾ. ನೆಕ್ಸ್ಟ್ ಏನು? ಆಕ್ಸಿಡೈಸಿಂಗ್ ಏಜೆಂಟ್. ಈಗ ನೋಡಿ ನಮ್ಮ ಏನು ಬ್ಲೀಚಿಂಗ್ ಪೌಡರ್ ಫಾರ್ಮುಲಾ ಅಲ್ಲಿ ನೀವು ನೋಡ್ತಿದ್ರೆ ಆಕ್ಸಿಜನ್ ಆಟಮ್ ಇದೆ ಅಲ್ವಾ ಮಕ್ಕಳೇ. ಸೊ ಈ ಆಕ್ಸಿಜನ್ ಆಟಮ್ನ ಬೇರೆ ಸಬ್ಸ್ಟೆನ್ಸಸ್ಗೆ ನೀಡೋವಂಥ ಪವರ್ ಕೂಡ ಬ್ಲೀಚಿಂಗ್ ಪೌಡರಿಗೆ ಇರುತ್ತೆ. ಆಯಿತಾ. ಸೊ ಅದಕ್ಕೆ ಅದನ್ನು ನಾವು ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಕರಿತೀವಿ. ಆ್ಯಂಡ್ ಎಷ್ಟೊಂದು ಇಂಡಸ್ಟ್ರಿಯಲ್ಲಿ ಅಂದರೆ ಕೆಮಿಕಲ್ ಇಂಡಸ್ಟ್ರಿಯಲ್ಲಿ ಈ ಬ್ಲೀಚಿಂಗ್ ಪೌಡರ್ನ ಆಕ್ಸಿಡೈಸಿಂಗ್ ನೇಚರಿಗೋಸ್ಕರ ಯೂಸ್ ಮಾಡ್ತಾರೆ. ಆಯಿತಾ. ನೆಕ್ಸ್ಟು ಮೇಕ್ ಡ್ರಿಂಕಿಂಗ್ ವಾಟರ್ ಫ್ರೀ ಫ್ರಮ್ ಜರ್ಮ್ಸ್. ಸೊ ನಮ್ಮ ಕ್ಲೋರಿನ್ ಹೇಗೆ ಎಷ್ಟೊಂದು ಜರ್ಮ್ಸ್ನ ಸಾಯಿಸ್ತೋ ಅದೇ ರೀತಿ ಬ್ಲೀಚಿಂಗ್ ಪೌಡರಿಗೆ ಸಹ ಜರ್ಮ್ಸ್ನ ಸಾಯಿಸೋವಂಥ ಅಬಿಲಿಟಿ ಇರುತ್ತೆ. ಆಯಿತಾ. ಸೊ ಇಷ್ಟು ಯೂಸಸ್ ಬಂದು ನಮ್ಮ ಬ್ಲೀಚಿಂಗ್ ಪೌಡರ್ ಇದು. ನೆಕ್ಸ್ಟ್ ನಾವೇನು ನೋಡೋಣ?
ನಮ್ಮ ಬೇಕಿಂಗ್ ಸೋಡಾನ ನೋಡೋಣ. ಇದನ್ನ ಕನ್ನಡದಲ್ಲಿ ಅಡುಗೆ ಸೋಡಾ ಅಂತ ಕೂಡ ಕರೀತಾರೆ ಆಯ್ತಾ. ಅಮ್ಮ ಪಕೋಡ, ಬಜ್ಜಿ, ಸಮೋಸ ಎಲ್ಲ ಮಾಡಬೇಕಾದ್ರೆ ಇದನ್ನ ಪಕ್ಕ ಯೂಸ್ ಮಾಡಿರ್ತಾರೆ ಆಯ್ತಾ. ಸೊ ಇದರ ಫಾರ್ಮುಲಾ ಏನು? ಬೇಕಿಂಗ್ ಸೋಡಾದು ಫಾರ್ಮುಲಾ ಬಂದು ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್. ಸೊ ಇದರ ಫಾರ್ಮುಲಾ ನೋಡಿದ್ರೆ ಇದಕ್ಕೆ ಬೇಕಿರುವಂತಹ ರಾ ಮೆಟೀರಿಯಲ್ಸ್ ಅಥವಾ ಏನು ರಿಯಾಕ್ಟೆಂಟ್ಸ್ನ ನೀವು ಗೆಸ್ ಮಾಡ್ಬೋದಾಯ್ತಾ. ಸೊ ಸೋಡಿಯಂ ಇದೆ. ಈಗ ನಾವು ಯಾವ ಏನು ಕಾಂಪೌಂಡ್ ಬಗ್ಗೆ ಮಾತಾಡ್ತಿದ್ದೀವಿ ಇಷ್ಟೊತ್ತವರೆಗೂ? ನಾವು ಸೋಡಿಯಂ ಕ್ಲೋರೈಡ್ ಬಗ್ಗೆ ಮಾತಾಡ್ತಿದ್ದೀವಿ. ಸೊ ಸೋಡಿಯಂ ಕ್ಲೋರೈಡ್ ಬಂದು ಫಸ್ಟ್ ರಿಯಾಕ್ಟೆಂಟ್ ಆಯ್ತಾ. ನೆಕ್ಸ್ಟು ಹೈಡ್ರೋಜನ್ ಇದೆ. ಇದು ಎಲ್ಲಿಂದ ಬರ್ತಿರತ್ತೆ? ವಾಟರಿಂದ ಬರ್ತಿರತ್ತೆ. ನೆಕ್ಸ್ಟು CO3 ಇದೆ. ಇದು ಎಲ್ಲಿಂದ ಬರ್ತಿರ್ಬೋದು? ಕಾರ್ಬನ್ ಡೈಆಕ್ಸೈಡ್ ಇಂದ ಬರ್ತಿರ್ಬೋದು. ಸೊ ಈ ರಿಯಾಕ್ಟೆಂಟ್ಸ್ನ ಇಟ್ಕೊಂಡು ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅಥವಾ ಬೇಕಿಂಗ್ ಸೋಡಾನ ಪ್ರಿಪೇರ್ ಮಾಡ್ಬೋದು. ಬಟ್ ಇದು ಮೂರೇ ರಿಯಾಕ್ಟೆಂಟ್ಸ್ ಅಲ್ಲ, ಇದ್ರೊಟ್ಟಿಗೆ ಒಂದು ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ ಕೂಡ ಇದೆ. ಯಾವುದದು? ಎಸ್, ಇಲ್ಲಿ ನಿಮಗೆ ತೋರಿಸಿದ್ದೀನಿ. ಸೋಡಿಯಂ ಕ್ಲೋರೈಡ್, ವಾಟರ್ ಹಾಗೂ ಕಾರ್ಬನ್ ಡೈಆಕ್ಸೈಡ್ ಅಲ್ಲದೆ ಈ ಕಾಂಪೌಂಡ್ನ ಪ್ರಿಪೇರ್ ಮಾಡೋಕ್ಕೆ ಅಮೋನಿಯಾ ಸಹ ಬೇಕು ಆಯ್ತಾ ಮಕ್ಕಳೇ. ಸೊ ಅಮೋನಿಯಾ ಇಸ್ ದ ಫೋರ್ತ್ ರಾ ಮೆಟೀರಿಯಲ್ ಅಥವಾ ಇಂಗ್ರೀಡಿಯೆಂಟ್. ಸೊ ನೆನ್ಪಿಟ್ಕೊಂಡು ಬರೀರಿ ಯಾವಾಗಲೂ. ಅಮೋನಿಯಾ ಇರೋದ್ರಿಂದ ಇದರಲ್ಲಿ ಅಮೋನಿಯಂ ಕ್ಲೋರೈಡ್ ಕೂಡ ಒಂದು ಕಾಂಪೌಂಡ್ ಆಗಿ ಬರ್ತಿದೆ. ಬಟ್ ಅದು ನಮಗೆ ಈಗ ಇಂಪಾರ್ಟೆಂಟ್ ಅಲ್ಲ. ನಾವು ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಬಗ್ಗೆ ತಿಳ್ಕೊಳ್ಳೋಣ ಆಯ್ತಾ. ಓಕೆ, ಸೊ ಈಗ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ಗೆ ಕಾರ್ಬೋನೇಟ್ನ ಅಡುಗೆಗೆ ಹಾಕಿದಾಗ ಅದು ಹೀಟ್ ಆಗತ್ತೆ ಅಲ್ವಾ. ಸೊ ಆ ಹೀಟ್ ಆದಾಗ ಅದರಿಂದ ಒಂದಷ್ಟು ಕಾಂಪೌಂಡ್ಸ್ ಬರುತ್ತೆ ಆಯ್ತಾ. ಏನದು ಕಾಂಪೌಂಡ್ಸ್? ಫಸ್ಟು ಸೋಡಿಯಂ ಕಾರ್ಬೋನೇಟ್ ಬರುತ್ತೆ, ಮತ್ತು ವಾಟರ್ ಬರುತ್ತೆ, ಮತ್ತು ಕಾರ್ಬನ್ ಡೈಆಕ್ಸೈಡ್ ಬರುತ್ತೆ ಆಯ್ತಾ. ಸೊ ಹೀಟ್ ಮಾಡಿದಾಗ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ನ ಈ ರೀತಿಯ ಪ್ರಾಡಕ್ಟ್ಸ್ನ ಅದು ನೀಡುತ್ತೆ ಆಯ್ತಾ ಮಕ್ಕಳೇ. ಈಗ ಏನು ಕುಕ್ಕಿಂಗ್ಗೆ ಅಲ್ಲದೆ ಅದನ್ನು ಬೇಕಿಂಗಿಗೂ ಸಹ ಬೇಕಿಂಗ್ ಸೋಡಾನ ಯೂಸ್ ಮಾಡೋ ಚಾನ್ಸಸ್ ಇದೆ. ಯಾಕಂದರೆ ಇಲ್ಲಿ ನೋಡಿ ಕಾರ್ಬನ್ ಡೈಆಕ್ಸೈಡ್ನ ಕೊಡ್ತಿದೆ. ನಿಮಗೆ ರೆಸ್ಪಿರೇಷನಲ್ಲಿ ಆ್ಯನರೋಬಿಕ್ ಏನು ರೆಸ್ಪಿರೇಷನ್ ಹೇಳ್ಕೊಡ್ಬೇಕಾದ್ರೆ ನಾನು ಹೇಳಿದೆ, ನಮ್ಮ ಈಸ್ಟ್ ಏನಿದೆ ಅದು ಶುಗರ್ ಮೇಲೆ ಆ್ಯಕ್ಟ್ ಮಾಡಿ ಜಾಸ್ತಿ ಪ್ರಮಾಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಕೊಡುತ್ತೆ. ಆ್ಯಂಡ್ ಅದೇ ಕಾರಣದಿಂದ ಅದನ್ನು ನಾವು ಬ್ರೆಡ್ ಮೇಕಿಂಗ್ ಪ್ರಾಸೆಸ್ಸಲ್ಲಿ ಯೂಸ್ ಮಾಡ್ತೀವಿ ಅಂತ ಹೇಳಿದೆ ಅಲ್ವಾ. ಇಲ್ಲಿ ಇರೋ ಕಾರ್ಬನ್ ಡೈಆಕ್ಸೈಡ್ನು ಯೂಸ್ ಮಾಡ್ಬೋದು ನಾವು. ಬಟ್ ಪ್ರಾಬ್ಲಮ್ ಏನಂದರೆ ನಮ್ಮ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅಥವಾ ಬೇಕಿಂಗ್ ಸೋಡಾ ಏನಿದೆ ಇದು ಬೇಸಿಕ್ ಇನ್ ನೇಚರ್ ಆಯಿತಾ. ಸೊ ಇದು ಬೇಸಿಕ್ ಇನ್ ನೇಚರ್ ಆಗಿರೋದ್ರಿಂದ, ಬೇಸಿಕ್ ಅಂದರೆ ಏನು ನೆನಪು ಬರಬೇಕು ನಿಮಗೆ? ಯಾವ ಟೇಸ್ಟ್ ನೆನಪು ಬರಬೇಕು? ನೆನಪು ಮಾಡ್ಕೊಳ್ಳಿ. ಬೇಸಿಕ್ ಅಂದರೆ ಇಟ್ ಈಸ್ ಬಿಟರ್, ಅಂದರೆ ಕಹಿ ಕಹಿಯಾಗಿರುತ್ತೆ. ಇದನ್ನು ತೊಗೊಂಡೋಗ್ಬಿಟ್ಟು ನಾವು ಕೇಕ್ಗೆ ಹಾಕಿದ್ರೆ ಅಮ್ಮ ಒಂದು ಬಿಟ್ಟು ಕಿಚನಿಂದ ಓಡಿಸ್ತಾಳೆ ಅಲ್ವಾ. ಸೊ ಅದಕ್ಕೆ ಈ ಡೈರೆಕ್ಟಾಗಿ ನಾವು ಬೇಕಿಂಗ್ ಸೋಡಾನ ಯೂಸ್ ಮಾಡೋದ್ ಬದಲು ನಾವು ಇನ್ನೊಂದು ಕಾಂಪೌಂಡ್ನ ಯೂಸ್ ಮಾಡ್ತೀವಿ. ಅದನ್ನು ನಾವು ಬೇಕಿಂಗ್ ಪೌಡರ್ ಅಂತ ಕರಿತೀವಿ ಆಯಿತಾ. ಸೊ ಬೇಕಿಂಗ್ ಸೋಡಾಯಿಂದ ಬೇಕಿಂಗ್ ಪೌಡರ್ ಹೇಗೆ ಬರುತ್ತೆ? ಫಸ್ಟ್ ನಾವು ಬೇಕಿಂಗ್ ಸೋಡಾನ ತೊಗೊಂಡು ಅದನ್ನು ಒಂದು ಮೈಲ್ಡ್ ಎಡಿಬಲ್ ಆ್ಯಸಿಡ್, ಎಡಿಬಲ್ ಅಂದರೆ ತಿನ್ನೋಕ್ಕೆ ಏನು ಲಾಯಕ್ಕಿರುವಂತಹ ಆ್ಯಸಿಡ್ನ ನಾವು ತೊಗೊಂಡು ರಿಯಾಕ್ಟ್ ಮಾಡಿಸ್ತೀವಿ ಆಯಿತಾ. ಆ ಆ್ಯಸಿಡಿನ ಹೆಸರು ಟಾರ್ಟಾರಿಕ್ ಆ್ಯಸಿಡ್. ಸೊ ಆ್ಯಸಿಡ್ ಏನು ಕೊಡುತ್ತೆ? H+ ಅಯಾನ್ ಕೊಡುತ್ತೆ. ಸೊ ಆ ಆ್ಯಸಿಡಿನ ಹೆಸರು ಟಾರ್ಟಾರಿಕ್ ಆ್ಯಸಿಡ್ ಆಯ್ತಾ ಮಕ್ಕಳೇ. ಸೊ ಈ ಟಾರ್ಟಾರಿಕ್ ಆ್ಯಸಿಡ್ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಒಟ್ಟಿಗೆ ರಿಯಾಕ್ಟ್ ಮಾಡಿ ನಮಗೆ ಕಾರ್ಬನ್ ಡೈಆಕ್ಸೈಡ್, ವಾಟರ್ ಹಾಗೂ ಸೋಡಿಯಂ ಸಾಲ್ಟ್ ಆಫ್ ದ ಆ್ಯಸಿಡ್ ಕೊಡುತ್ತೆ. ಆ್ಯಂಡ್ ಈ ಸೋಡಿಯಂ ಸಾಲ್ಟಿಗೆ ಯಾವುದೇ ರೀತಿಯ ಬಿಟರ್ ಟೇಸ್ಟ್ ಇರಲ್ಲ ಆಯಿತಾ. ಸೊ ಈ ಕಾರ್ಬನ್ ಡೈಆಕ್ಸೈಡ್ನ ಯೂಸ್ ಮಾಡ್ಕೊಂಡು ನಾವು ಕೇಕ್ಸ್ ಮಾಡಿದಾಗ ಅದು ಸೂಪರ್ ಫ್ಲಫಿ, ಸೂಪರ್ ಟೇಸ್ಟಿಯಾಗಿ ಆಚೆ ಬರುತ್ತೆ ಆಯಿತಾ. ಸೊ ಅದೇ ಕಾರಣಕ್ಕೆ ಬೇಕಿಂಗ್ ಸೋಡಾ ಬದಲು ಬೇಕಿಂಗ್ ಪೌಡರ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಅಪ್ಲಿಕೇಶನ್ ಏನು? ನಮ್ಮ ಬೇಕಿಂಗ್ ಸೋಡಾದು ಆ್ಯಂಟ್ ಆ್ಯಸಿಡ್ಸ್ನ ಹೇಳಿದೆ. ಬೇಕಿಂಗ್ ಸೋಡಾ ಇಸ್ ಬೇಸಿಕ್ ಇನ್ ನೇಚರ್. ನಾನು ಲಾಸ್ಟ್ ವಿಡಿಯೋಲಿ ಅಸಿಡಿಟಿ ಕಾನ್ಸೆಪ್ಟ್ ಬಗ್ಗೆ ಮಾತಾಡಬೇಕಾದ್ರೆ ಹೇಳಿದೆ, ನಮ್ಮ ಹೊಟ್ಟೆಯಲ್ಲಿ ಆ್ಯಸಿಡಿನ ಅಂಶ ಜಾಸ್ತಿ ಆದಾಗ ಅದು ಅಸಿಡಿಟಿ ಅನ್ನೋ ಒಂದು ಕಂಡೀಷನ್ಗೆ ಲೀಡ್ ಮಾಡುತ್ತೆ ಆಯಿತಾ. ಸೊ ಆ್ಯಸಿಡ್ನ ನ್ಯೂಟ್ರಲೈಸ್ ಮಾಡೋಕ್ಕೆ ನಾವು ಮೈಲ್ಡ್ ಬೇಸಸ್ನ ಕನ್ಸ್ಯೂಮ್ ಮಾಡಬೇಕು. ಸೊ ಆ ಮೈಲ್ಡ್ ಬೇಸಿನ ಎಕ್ಸಾಂಪಲ್ ಬಂದು ನಮ್ಮ ಬೇಕಿಂಗ್ ಸೋಡಾ. ಸೊ ಅದನ್ನು ಆ್ಯಂಟಾಸಿಡ್ ತಯಾರು ಮಾಡೋಕ್ಕೂ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಲಾಸ್ಟ್ ಅಪ್ಲಿಕೇಶನ್ ಏನು? ಸೋಡಾ ಆ್ಯಸಿಡ್ ಫೈರ್ ಎಕ್ಸ್ಟಿಂಗ್ವಿಷರ್. ಸೊ ಫೈರ್ ಎಕ್ಸ್ಟಿಂಗ್ವಿಷರ್ ಅಂದ್ರೇನು? ಅಗ್ನಿಶಾಮಕಗಳು, ಅಂದರೆ ಬೆಂಕಿನ ಆರಿಸೋವಂತಹ ಒಂದಷ್ಟು ಕೆಮಿಕಲ್ಸ್ ಅಥವಾ ಕಾಂಪೌಂಡ್ಸ್ನ ನಾವು ಫೈರ್ ಎಕ್ಸ್ಟಿಂಗ್ವಿಷರ್ಸ್ ಅಂತ ಕರಿತೀವಿ ಅಲ್ವಾ. ಸೊ ಇಲ್ಲಿ ಸೋಡಾ ಆ್ಯಸಿಡ್, ಸೋಡಾ ಅಂತ ಏನಕ್ಕೆ? ಯಾಕಂದರೆ ಬೇಕಿಂಗ್ ಸೋಡಾ ಇದೆ,
ಸೋಡಿಯಂ ಹೈಡ್ರೋಜನ್ ಕಾರ್ಬೊನೇಟ್ನ ಯಾವುದೇ ಒಂದು ಆ್ಯಸಿಡ್ ಆಯಿತಾ, ಇದು HCl ಇರ್ಬೋದು ಅಥವಾ H2SO4 ಇರ್ಬೋದು, ಇದರೊಟ್ಟಿಗೆ ರಿಯಾಕ್ಟ್ ಮಾಡಿಸಿದಾಗ ನಮಗೆ ಕಾರ್ಬನ್ ಡೈಆಕ್ಸೈಡ್ ಪ್ರಾಡಕ್ಟ್ ಆಗಿ ಸಿಗುತ್ತೆ ಆಯಿತಾ ಮಕ್ಕಳೇ. ಸೊ ಈ ಕಾರ್ಬನ್ ಡೈಆಕ್ಸೈಡ್ನ ನಾವು ಬೆಂಕಿ ಮೇಲೆ ಸ್ಪ್ರೇ ಮಾಡಿದಾಗ ಅದು ಉರಿಯೋದನ್ನ ಸ್ಟಾಪ್ ಮಾಡಿ ಅದು ಕಂಪ್ಲೀಟಾಗಿ ಎಕ್ಸ್ಟಿಂಗ್ವಿಷ್ ಆಗುತ್ತೆ. ಸೊ ಇದನ್ನು ಏನು ಅಗ್ನಿಶಾಮಕವಾಗಿ ಸಹ ನಾವು ಬೇಕಿಂಗ್ ಸೋಡಾನ ಆ ಸೆಟಪ್ಪಲ್ಲಿ ಯೂಸ್ ಮಾಡ್ಬೋದು ಆಯಿತಾ. ಸೊ ದಿಸ್ ಇಸ್ ಒನ್ ಮೇಜರ್ ಅಪ್ಲಿಕೇಶನ್. ಓಕೆ, ಸೊ ನಮ್ಮ ಲಾಸ್ಟ್ ಸಾಲ್ಟ್ನ ನೋಡೋಣ. ಅದರ ಹೆಸರು ಬಂದು ವಾಷಿಂಗ್ ಸೋಡಾ ಆಯಿತಾ. ಹೆಸರಲ್ಲೇ ಇದೆ ಅದರದ್ದು ಮೇಜರ್ ಏನು ಕೆಲಸ ಏನಿರ್ಬೋದು ಅಂತ. ಸೊ ವಾಷಿಂಗ್ ಸೋಡಾನ ಹೇಗೆ ಪ್ರಿಪೇರ್ ಮಾಡೋದು, ನಾನು ನಿಮಗೆ ಹಿಂದಿನ ಸ್ಲೈಡಲ್ಲಿ ಹೇಳಿದೆ, ನಮ್ಮ ಬೇಕಿಂಗ್ ಸೋಡಾಯಿಂದ ಸೋಡಿಯಂ ಕಾರ್ಬೋನೇಟ್ ಬರ್ತಿದೆ ಅಲ್ವಾ. ಸೊ ಆ ಸೋಡಿಯಂ ಕಾರ್ಬೋನೇಟ್ನ ರೀಕ್ರಿಸ್ಟಲೈಸ್ ಮಾಡಿದಾಗ, ರೀಕ್ರಿಸ್ಟಲೈಸ್ ಅಂದರೆ ಬೇಸಿಕಲಿ ವಾಟರ್ ಆ್ಯಡ್ ಮಾಡ್ತಿದ್ದೀವಿ ಆಯಿತಾ. ಸೊ ವಾಟರ್ ಆ್ಯಡ್ ಮಾಡಿದಾಗ ಸಿಗುವಂಥ ಪ್ರಾಡಕ್ಟ್ನ ನಾವು ಸೋಡಿಯಂ ಕಾರ್ಬೋನೇಟ್ ವಿತ್ 10H2O ಮಾಲಿಕ್ಯೂಲ್ಸ್ ಇದೆ ಆಯಿತಾ. ಸೊ ಇದೇನು ಏನಕ್ಕೆ 10H2O ಅಂತ ಬರ್ದಿದ್ದೀವಿ ಅಂತ ಎಲ್ಲ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋಲ್ಲಿ ಹೇಳ್ಕೊಡ್ತೀನಿ. ಇದನ್ನು ನಾವು ಬೇಸಿಕಲಿ ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಅಂತ ಕರಿತೀವಿ ಆಯಿತಾ. ಸೊ ಈ ಪ್ರಾಡಕ್ಟ್ನ ನಾವು ವಾಷಿಂಗ್ ಸೋಡಾ ಅಂತ ಕರಿತೀವಿ. ಸೊ ಇದರ ಅಪ್ಲಿಕೇಶನ್ಸ್ ಏನು, ಫಸ್ಟ್ ಅಪ್ಲಿಕೇಶನಿಗೆ ಮುಂಚೆ ನಾನು ಇಲ್ಲಿ ಬರ್ದಿದ್ದೀನಿ. ಸೊ ಸೋಡಿಯಂ ಕಾರ್ಬೊನೇಟ್ ಏನಿದೆ ಅದನ್ನು ರೀಕ್ರಿಸ್ಟಲೈಸ್ ಮಾಡಿದಾಗ ನಮಗೆ ವಾಷಿಂಗ್ ಸೋಡಾ ಸಿಗುತ್ತೆ. ಆ್ಯಂಡ್ ಇದರ ನೇಚರ್ ಏನಿದೆ ಇಟ್ ಇಸ್ ಬೇಸಿಕ್ ಇನ್ ನೇಚರ್ ಆಯಿತಾ ಮಕ್ಕಳೇ. ಸೊ ಈ ಸಾಲ್ಟಿನ ನೇಚರ್ ಇಸ್ ಬೇಸಿಕ್ ಆಯಿತಾ. ಈಗ ಅಪ್ಲಿಕೇಶನ್ಸ್ನ ನೋಡೋಣ. ಫಸ್ಟು ಗ್ಲಾಸ್ ಸೋಪ್ ಹಾಗೂ ಪೇಪರ್ ಇಂಡಸ್ಟ್ರಿಯಲ್ಲಿ ನಮ್ಮ ವಾಷಿಂಗ್ ಸೋಡಾ ಯೂಸ್ ಆಗುತ್ತೆ ಆಯಿತಾ. ಸೊ ನೆಕ್ಸ್ಟ್ ಏನು, ಮ್ಯಾನುಫ್ಯಾಕ್ಚರ್ ಆಫ್ ಸೋಡಿಯಂ ಕಾಂಪೋನೆಂಟ್ಸ್ ಸಚ್ ಎಸ್ ಬೋರಾಕ್ಸ್. ಬೋರಾಕ್ಸ್ ಏನಿದೆ ಇದನ್ನು ಆ್ಯಂಟಿಸೆಪ್ಟಿಕ್ ರೀತಿಯಲ್ಲೂ ಯೂಸ್ ಮಾಡ್ಬೋದು ಆಯಿತಾ. ಆ್ಯಂಟಿಸೆಪ್ಟಿಕ್, ಸೊ ಗಾಯ ಆದಾಗೆಲ್ಲ ನೀವು ಅದ್ರ ಮೇಲೆ ಏನು ಆಯಿಂಟ್ಮೆಂಟ್ ಹಚ್ತೀರಾ ಅದನ್ನು ಯೂಶಲಿ ಆ್ಯಂಟಿಸೆಪ್ಟಿಕ್ ಇನ್ ನೇಚರ್ ಅಂತ ಕರಿತೀವಿ. ಇದರೊಟ್ಟಿಗೆ ಇದಕ್ಕೆ ಫಂಜಿಸೈಡ್ ಫಂಕ್ಷನ್ ಕೂಡ ಇರುತ್ತೆ ಆಯಿತಾ. ಸೊ ಪ್ಲ್ಯಾಂಟ್ಸ್ ಬೆಳಿಬೇಕಾದ್ರೆ ಅದಕ್ಕೆ ಫಂಗಸ್ ಅಟ್ಯಾಕ್ ಎಲ್ಲ ಆಗದೇ ಇರಲಿ ಅಂತ ನಾವು ಫಂಜಿಸೈಡ್ನ ಸ್ಪ್ರೇ ಮಾಡ್ತೇವೆ ಅದ್ರ ಮೇಲೆ ಆ್ಯಂಡ್ ಅದು ಬರ್ತಿರೋದು ಬೋರಾಕ್ಸಿಂದ ಮಕ್ಕಳೇ. ಆ್ಯಂಡ್ ಬೋರಾಕ್ಸ್ನ ತಯಾರು ಮಾಡೋಕ್ಕೆ ವಾಷಿಂಗ್ ಸೋಡಾನ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಏನು, ಕ್ಲೀನಿಂಗ್ ಏಜೆಂಟ್. ಈಗ ಪಾತ್ರೆ ತೊಳೆಯೋಕ್ಕೆ, ನಾವು ನೆಲ ಕ್ಲೀನ್ ಮಾಡೋಕ್ಕೆ ಎಲ್ಲ ಯೂಸ್ ಮಾಡುವಂತಹ ಏನು ಲಿಕ್ವಿಡ್ಸ್ ಎಲ್ಲ ಇರುತ್ತೆ ಅಥವಾ ಏನು ಸೋಪ್ ಎಲ್ಲ ಇರುತ್ತೆ ಅಲ್ವಾ. ಸೊ ಅದನ್ನು ಪ್ರಿಪೇರ್ ಮಾಡೋಕ್ಕೆ ವಾಷಿಂಗ್ ಸೋಡಾನು ಕೂಡ ಯೂಸ್ ಮಾಡ್ತಾರೆ ಆಯಿತಾ. ನೆಕ್ಸ್ಟ್ ಲಾಸ್ಟ್ ಅಪ್ಲಿಕೇಶನ್, ರಿಮೂವ್ ಪರ್ಮನೆಂಟ್ ಹಾರ್ಡ್ನೆಸ್ ಆಫ್ ವಾಟರ್. ನಿಮಗೆ ಗೊತ್ತಿರುತ್ತೆ ಕ್ಯಾಲ್ಶಿಯಂ ಹಾಗೂ ಮೆಗ್ನೀಷಿಯಂ ಸಾಲ್ಟ್ಸಿಂದ ಹಾರ್ಡ್ನೆಸ್ ಆಫ್ ವಾಟರ್ ಕ್ರಿಯೇಟ್ ಆಗುತ್ತೆ ಅಲ್ವಾ. ಸೊ ಇದನ್ನು ಓವರ್ಕಮ್ ಮಾಡೋಕ್ಕೆ ವಾಟರಿಗೆ ವಾಷಿಂಗ್ ಸೋಡಾನ ಕೂಡ ಏನು ಒಂದಷ್ಟು ಪ್ರಮಾಣದಲ್ಲಿ ಆ್ಯಡ್ ಮಾಡ್ತಾರೆ ಆಯಿತಾ. ಸೊ ಇಷ್ಟು ಅಪ್ಲಿಕೇಶನ್ಸ್ ನಮ್ಮ ವಾಷಿಂಗ್ ಸೋಡಾದು. ಆ್ಯಂಡ್ ನಾವು ಎಲ್ಲ ಕೆಮಿಕಲ್ಸ್ ಏನಿದೆ ಸೋಡಿಯಂ ಕ್ಲೋರೈಡ್ಗೆ ರಿಲೇಟ್ ಆಗಿರೋ ಕೆಮಿಕಲ್ಸ್ನ ಕವರ್ ಮಾಡಿದ್ದೀವಿ. ಚಿಕ್ಕದಾಗಿ ನಾವು ಒಂದು ರೀಕ್ಯಾಪ್ ಮಾಡೋಣ ಆಯಿತಾ. ಸೊ ಸಾಲ್ಟ್ಸ್ ಬಗ್ಗೆ ಗಮನ ಇಟ್ಟು ಕಲ್ತ್ವಿ ನಾವಿವತ್ತು. ಸಾಲ್ಟ್ಸ್ ಬಗ್ಗೆ ಏನೇನು ಕಲ್ತ್ವಿ, ಫಸ್ಟು ಫ್ಯಾಮಿಲಿ ಆಫ್ ಸಾಲ್ಟ್ಸ್. ಒಂದು ಸಾಲ್ಟ್ನ ಕೊಟ್ಟು ಅದರ ಪೇರೆಂಟ್ ಆ್ಯಸಿಡ್ ಬೇಸ್ನ ನೀವು ಹೇಗೆ ಕಂಡುಹಿಡಿಬೋದು ಅಂತ ಹೇಳ್ಕೊಟ್ಟೆ. ಮತ್ತು ಒಂದು ಆ್ಯಸಿಡ್ ಹಾಗೂ ಬೇಸ್ನ ಕೊಟ್ಟರೆ ಅದರಿಂದ ಸಾಲ್ಟ್ ಏನು ಬರ್ತಿದೆ ಅಂತ ಹೇಗೆ ಡೆಡ್ಯೂಸ್ ಮಾಡ್ಬೋದು ಅಂತ ಸಹ ಹೇಳ್ಕೊಟ್ಟೆ. ಮತ್ತು ಫ್ಯಾಮಿಲಿ ಆಫ್ ಸಾಲ್ಟ್ಸ್ ಅಂದ್ರೆ ಏನು ಅಂತ ಸಹ ನಿಮಗೆ ನಾನು ಇಲ್ಲಿ ಹೇಳ್ಕೊಟ್ಟಿದ್ದೀನಿ ಆಯಿತಾ. ನೆಕ್ಸ್ಟು pH ಆಫ್ ಸಾಲ್ಟ್ಸ್. ಎಲ್ಲ ಸಾಲ್ಟಿನ pH ಏನಿದೆ ಅದರ ಪೇರೆಂಟ್ ಆ್ಯಸಿಡ್ ಹಾಗೂ ಬೇಸ್ ಮೇಲೆ ಡಿಪೆಂಡ್ ಆಗುತ್ತೆ. ಆ್ಯಂಡ್ ಅದನ್ನ ಹೇಗೆ ನೀವು ಏನು ಕನ್ಕ್ಲೂಡ್ ಮಾಡ್ಬೋದು ಒಂದು ಸಾಲ್ಟಿನ ನೇಚರ್ ಅಂತ ನಾನು ಹೇಳ್ಕೊಟ್ಟಿದ್ದೀನಿ. ನೆಕ್ಸ್ಟು ಕಾಮನ್ ಸಾಲ್ಟ್, ನಮ್ಮ NaCl ಇಂದ ಬರ್ತಿರೋವಂಥ ಒಂದಷ್ಟು ಕಾಂಪೌಂಡ್ಸ್ನ ಕವರ್ ಮಾಡಿದ್ವಿ. ಸೋಡಿಯಂ ಹೈಡ್ರಾಕ್ಸೈಡಲ್ಲಿ ಮೇಜರ್ ಆಗಿ ಕಲ್ತಿದ್ದು ನಾವು ಕ್ಲೋರ್ ಆಲ್ಕಲಿ ಪ್ರಾಸೆಸ್ ಬಗ್ಗೆ. ನೆಕ್ಸ್ಟ್ ಕಾಂಪೌಂಡ್ ಏನು ನೋಡಿದ್ವಿ, ಬೇಕಿಂಗ್ ಸೋಡಾ ನೋಡಿದ್ವಿ, ಇದನ್ನು ಅಡುಗೆಗೆ ಯೂಸ್ ಮಾಡ್ತಾರೆ ಅಂತ ಹೇಳಿದ್ವಿ. ಮತ್ತು ಇದರಿಂದ ಬರ್ತಿರೋಂತಹ ಬೇಕಿಂಗ್ ಪೌಡರ್ನ ಕೂಡ ನಾವು ಕವರ್ ಮಾಡಿದ್ವಿ. ಅದಾದಮೇಲೆ ಬ್ಲೀಚಿಂಗ್ ಪೌಡರ್ ಬಗ್ಗೆ ಕಲ್ತ್ವಿ ನಾವು. ಡಿಕಲರೈಸೇಷನ್ ಅಥವಾ ಬ್ಲೀಚಿಂಗ್ಗೆ ಯೂಸ್ ಮಾಡುವಂಥ ಒಂದು ಕೆಮಿಕಲ್ ಇದು ಅಂತ ಗೊತ್ತಾಯಿತು ನಮಗೆ. ಅದಾದಮೇಲೆ ಲಾಸ್ಟಲ್ಲಿ ವಾಷಿಂಗ್ ಸೋಡಾ ಬಗ್ಗೆ ಕಲ್ತ್ವಿ ಆಯಿತಾ. ಸೊ ಇದರಲ್ಲಿ ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಅನ್ನೋ ಒಂದು ಕಾನ್ಸೆಪ್ಟ್ ಬಂತು. ಆ್ಯಂಡ್ ಅದನ್ನ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋಲ್ಲಿ ಹೇಳ್ಕೊಡ್ತೀನಿ. ಸೊ ಎಸ್ ಮಕ್ಕಳೇ, ನಿಮ್ಗೆ ಗೊತ್ತಿರೋ ಹಾಗೆ ನೆಕ್ಸ್ಟ್ ಆಲ್ರೆಡಿ 2-3 ಸತಿ ಹೇಳಿದ್ದೀನಿ. ನೆಕ್ಸ್ಟ್ ವಿಡಿಯೋ ಬಂದು ಅಬೌಟ್ ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಇರುತ್ತೆ ಆಯಿತಾ. ಇದರೊಟ್ಟಿಗೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನೋ ಒಂದು ಚಿಕ್ಕ ಕಾನ್ಸೆಪ್ಟ್ನ ಕೂಡ ಕವರ್ ಮಾಡ್ತೀನಿ ನಾನು. ಅಲ್ಲಿವರೆಗೂ ಈ ಕಾನ್ಸೆಪ್ಟಲ್ಲಿ ಯಾವುದೇ ಡೌಟ್ ಇದ್ದರೆ ವಾಪಸ್ ಹೋಗ್ಬಿಟ್ಟು ವಿಡಿಯೋನ ನೋಡಿ ಆ್ಯಂಡ್ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಇನ್. And I'll see you in the next video.